ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ನೋ ಹಾರ್ಡ್ ಫೀಲಿಂಗ್ಸ್ ಅನ್ನುವ ಡಾರ್ಕ್ ಕಾಮಿಡಿ ಮೂವಿಯನ್ನೇ ನೋಡ್ತಾ ಇದೀವಿ. ಅದು ಮಾತ್ರ ಇಲ್ಲ, ಇದೊಂದು ಅಡಲ್ಟ್ ಕಾಮಿಡಿ ಮೂವಿ. ನಮ್ಮ ಹೀರೋಯಿನ್ ಮ್ಯಾಡಿಗೆ 32 ವರ್ಷ ಆಗ್ತಾ ಇದೆ. ಇವಳಿಗೆ ತುಂಬಾನೇ ಹಣ ಬೇಕಾಗಿರುತ್ತೆ. ಸೊ ಅಂತಹ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೇನೆ ಒಂದು ತಂದೆ ತಾಯಿಯ ಮುಖಾಂತರ ಒಬ್ಬ 17 ವರ್ಷದ ಹುಡುಗನ ಜೊತೆ ಪರಿಚಯ ಆಗುವ ಸಿಚುವೇಶನ್ ನಮ್ಮ ಹೀರೋಯಿನ್ ಗೆ ಉಂಟಾಗುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಅವರ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಆ 19 ವರ್ಷದ ಹುಡುಗ ಮತ್ತೆ ನಮ್ಮ 32 ವರ್ಷದ ಹೀರೋಯಿನ್ ಅವರ ಲವ್ ಏನಾಗುತ್ತೆ, ಇಲ್ಲ ಬರೀ ಹಣಕ್ಕಾಗಿ ಮಾತ್ರ ಹುಡುಗನ ಜೊತೆ ಪರಿಚಯ ಆಗಿದ್ದಾಳ ನಮ್ಮ ಹೀರೋಯಿನ್ ಅನ್ನೋದನ್ನ ಸೂಪರ್ ಫನ್ ಆಗಿ ಸಖತ್ ಕಾಮಿಡಿಯಾಗಿ ಹೇಳಿರುವ ಮೂವಿನೇ ನೋ ಹಾರ್ಡ್ ಫೀಲಿಂಗ್ಸ್. ಅದು ಮಾತ್ರ ಇಲ್ಲ, ತುಂಬಾ ದಿನ ಬಿಟ್ಟು ಈ ಮೂವಿಯಲ್ಲಿ ನಾವು ಜೆನಿಫರ್ ಲಾರೆನ್ಸ್ ಅನ್ನು ನೋಡ್ತಾ ಇದೀವಿ. ಅದು ಮಾತ್ರ ಇಲ್ಲ, ಈ ಮೂವಿಯಲ್ಲಿ ತುಂಬಾನೇ ಅಡಲ್ಟ್ ಕಂಟೆಂಟ್ಸ್ ಕೂಡ ಇರುತ್ತೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕಥೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಮೂವಿಯ ಹೀರೋಯಿನ್ ಮ್ಯಾಡಿಯನ್ನೇ ನಮಗೆ ತೋರಿಸ್ತಾರೆ. ಇವರಿಗೆ 32 ವರ್ಷ ಆಗ್ತಾ ಇದೆ. ಇವರು ಪಾರ್ಟ್ ಟೈಮ್ ಆಗಿ 2 ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು ಹೋಟೆಲ್ ಅಲ್ಲಿ ಕ್ಲೀನಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅದೇ ಸಮಯದಲ್ಲಿ ಯೂಬರ್ ಡ್ರೈವರ್ ಆಗು ಕೆಲಸ ಮಾಡ್ತಾ ಇದ್ದಾರೆ. ಈ ತರನೇ ಇವರ ಲೈಫ್ ರನ್ ಆಗ್ತಾ ಇರುತ್ತೆ. ಹಾಗಿರ್ಬೇಕಾದ್ರೆ ಒಂದು ದಿನ ಇವರ ಮನೆಗೆ ಟೌ ಗಾಡಿ ಬರುತ್ತೆ. ನೋಡಿದ್ರೆ ನಮ್ಮ ಹೀರೋಯಿನ್ ಅವರ ಕಾರನ್ನು ಎತ್ತಾಕೊಂಡು ಅವರ ಪಾಡಿಗೆ ಹೋಗ್ಬಿಡ್ತಾರೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಲ್ಲಿಗೆ ಓಡಿ ಬಂದು, ಸರ್ ಏನಕ್ಕೆ ಸರ್ ಗಾಡಿಯನ್ನು ತಗೊಂಡು ಹೋಗ್ತಾ ಇದ್ದೀರಾ? ಇದನ್ನ ಇಟ್ಟೆ ನನ್ನ ಲೈಫ್ ಅನ್ನೇ ನಾನು ರನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬೇಕಾದ್ರೆ ಅದಕ್ಕೆ ಆಫೀಸರ್ಸ್, ಇಲ್ಲಿ ನೋಡಮ್ಮ, ನೀನು ಸರಿಯಾಗಿ ಡ್ಯೂ ಅನ್ನೇ ಪೇ ಮಾಡಿಲ್ಲ, ಆದ್ರಿಂದಾನೇ ನಿನ್ನ ಕಾರನ್ನ ಎತ್ತಕೊಂಡು ಹೋಗ್ತಾ ಇದೀವಿ, ಅಷ್ಟೇ, ನಿನ್ನ ಕಾರನ್ನ ನಾವು ಸೀಸ್ ಮಾಡಾಯ್ತು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವ್ರಗಳ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾಳೆ. ಅದು ಮಾತ್ರ ಇಲ್ಲ, ಅವ್ರಗಳನ್ನ ನಮ್ಮ ಹೀರೋಯಿನ್ ಗೆ ಚೆನ್ನಾಗೇನೆ ಗೊತ್ತಿರುತ್ತೆ. ಆಲ್ಮೋಸ್ಟ್ 3 ತಿಂಗಳಾಗಿ ಅವ್ರಗಳ ಪರಿಚಯ ಇರುತ್ತೆ ನಮ್ಮ ಹೀರೋಯಿನ್ ಗೆ. ಆದ್ರಿಂದ ಅವ್ರಗಳನ್ನ ನೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆ ವ್ಯಕ್ತಿಯನ್ನ ಇಷ್ಟ ಆಗಿರೋ ರೀತಿನೂ ಅವರನ್ನ ಲವ್ ಮಾಡೋ ರೀತಿನೂ ನೈಸ್ ಮಾಡಿ ಮಾತಾಡ್ತಿರ್ತಾಳೆ ನಮ್ಮ ಹೀರೋಯಿನ್. ಆವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋಯಿನ್ ಆಲ್ರೆಡಿ ಒಬ್ಬನ ಜೊತೆ ನಿನ್ನೆ ರಾತ್ರಿ ಸ್ಟೇ ಆಗಿದ್ದಾಳೆ ಅವಳ ಮನೆಯಲ್ಲಿ ಅಂತ. ಆ ಹುಡುಗ ಇವಾಗ ಹೊರಗಡೆ ಬರ್ತಾವನೆ. ಇದನ್ನು ನೋಡಿದ ಸ್ಟೋವ್ ಮಾಡೋದಕ್ಕೆ ಬಂದಿದ್ದ ಆಫೀಸರ್, ಏನಮ್ಮ ನನ್ನನ್ನ ನೀನು ನೈಸ್ ಮಾಡಿ ಈ ಕಾರನ್ನು ಬಿಡಿಸಬೇಕು ಅಂತ ಅನ್ಕೊಂಡ? ಅದೆಲ್ಲ ಆಗೋದಿಲ್ಲ, ನನ್ನ ಹೈಯರ್ ಆಫೀಸರ್ ಈ ಕಾರನ್ನ ಸ್ಟೋವ್ ಮಾಡಿ ತಗೊಂಡು ಬರೋಕೆ ಹೇಳ್ಬಿಟ್ಟಿದ್ದಾರೆ, ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಅವರ ಕಾರನ್ನ ಎತ್ತಕೊಂಡು ಹೋಗ್ಬಿಡ್ತಾರೆ ಆ ಆಫೀಸರ್. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ಏನನ್ನ ಮಾಡೋದು ಅಂತ ಗೊತ್ತಿಲ್ಲದೆ ಸ್ಕೇಟಿಂಗ್ ಮಾಡಿ ಕೆಲಸಕ್ಕೆ ಹೋಗ್ತಾವಳೆ. ಆವಾಗ ದಾರಿಯಲ್ಲಿ ನಮ್ಮ ಹೀರೋಯಿನ್ ಅವರ ಕಾರು ಒಂದು ರೆಸ್ಟೋರೆಂಟ್ ಅಲ್ಲಿ ನಿಂತಿರುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅವರ ಕಾರನ್ನ ಎತ್ತಕೊಂಡು ಬಂದಿದ್ದ ಆಫೀಸರ್ ಊಟ ಮಾಡೋದಕ್ಕಾಗಿ ಆ ರೆಸ್ಟೋರೆಂಟ್ ಅಲ್ಲಿ ಸ್ಟಾಪ್ ಮಾಡಿರ್ತಾರೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಗೆ ಒಂದು ಐಡಿಯಾ ಬರುತ್ತೆ. ಆ ಆಫೀಸರ್ ಗೆ ಗೊತ್ತಿಲ್ಲದೆ ಅವಳ ಕಾರನ್ನು ತಗೋಬೇಕು ಅಂತ ಅನ್ಕೋತಾಳೆ. ಸ್ಟವ್ ಮಾಡುವ ಮಿಷಿನ್ ಅನ್ನ ಬಿಚ್ಚಾಕ್ಬಿಟ್ಟು ಅವಳ ಕಾರನ್ನ ತಗೋಬೇಕು ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಇನ್ನ ಅವಳ ಕಾರಿಗೆ ಒಂದು ಹಗ್ಗ ಸಿಗಾಕೊಂಡಿರುತ್ತೆ. ನಮ್ಮ ಹೀರೋಯಿನ್ ತುಂಬಾನೇ ಟ್ರೈ ಮಾಡ್ತಾಳೆ, ಆದ್ರೆ ಆ ಹಗ್ಗ ಬಿಚ್ಕೋತಾ ಇಲ್ಲ. ಇದನ್ನ ನೋಡಿದ ಸ್ಟವ್ ಮಾಡುವ ಆಫೀಸರ್ ನಮ್ಮ ಹೀರೋಯಿನ್ ಅನ್ನ ಪೊಲೀಸ್ ಅಲ್ಲಿ ಸಿಗಾಕ್ಸ್ಬಿಡ್ತಾರೆ. ಸದ್ಯ ಪೊಲೀಸ್ ಆಫೀಸರ್ ನಮ್ಮ ಹೀರೋಯಿನ್ ಗೆ ಗೊತ್ತಿರೋರು ಅನ್ಸುತ್ತೆ. ನಮ್ಮ ಹೀರೋಯಿನ್ ಮೇಲೆ ಯಾವುದೇ ರೀತಿಯ ಕೇಸನ್ನು ಹಾಕದೆ ಅವಳನ್ನ ಫ್ರೀ ಆಗಿ ಬಿಟ್ಬಿಡ್ತಾರೆ. ಹೇ, ಯಾಕೆ ಅಮ್ಮ ನಿನಗೆ ಬೇಕಿಲ್ದೆ ಇರುವ ಕೆಲಸ? ಅದೇ ನೀನು ಸರಿಯಾಗಿ ಕಾರ್ ಡ್ಯೂ ಅನ್ನ ಪೇ ಮಾಡಿಲ್ವಲ್ಲ, ಆಮೇಲೆ ನೀನು ಸುಮ್ನೆ ಬಿಟ್ಬಿಟ್ಟು ಹೋಗೋದು ತಾನೆ? ಸರ್, ಏನ್ ಸರ್ ಈ ರೀತಿ ಹೇಳ್ಬಿಟ್ರಿ? ಆ ಕಾರನ್ನ ನಂಬಿನೇ ಸರ್ ನನ್ನ ಲೈಫ್ ರನ್ ಆಗ್ತಾ ಇರೋದು. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮನೆಯ ಮೇಲೆ ತುಂಬಾನೇ ಸಾಲಗಳು ಇರ್ತಾ ಇದೆ ಸರ್. ಅದನ್ನೆಲ್ಲ ನಾನು ತೀರಿಸಬೇಕು ಅಂದ್ರೆ ಈ ಕೆಲಸವನ್ನ ನಾನು ಮಾಡ್ಲೇಬೇಕಾಗಿದೆ. ಊಬರ್ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರನೇ ಸರ್ ನನ್ನ ಮನೆಯನ್ನ ಮತ್ತೆ ನಾನು ವಾಪಸ್ ತಗೊಳ್ಳೋದಕ್ಕೆ ಆಗುತ್ತೆ. ಬರೀ ಹೋಟೆಲ್ ಅಲ್ಲಿ ಮಾತ್ರ ನಾನು ಕೆಲಸ ಮಾಡ್ತಾ ಇದ್ರೆ ಹೇಗೆ ನನ್ನ ಸಾಲಗಳನ್ನ ನಾನು ತೀರ್ಸೋಕೆ ಆಗುತ್ತೆ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಪೊಲೀಸ್ ಅವರ ಕೈಯಲ್ಲಿ ನಮ್ಮ ಹೀರೋಯಿನ್ ಗೆ ಹೇಗೆ ಸಹಾಯ ಮಾಡೋಕೆ ಆಗುತ್ತೆ? ಆದ್ರಿಂದ ಫಸ್ಟ್ ನೀನು ಇಲ್ಲಿಂದ ಹೋಗಮ್ಮ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ನಮ್ಮ ಹೀರೋಯಿನ್ ಬೇರೆ ದಾರಿ ಇಲ್ಲದೆ ರೆಗ್ಯುಲರ್ ಆಗಿ ಆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆವಾಗ ಬ್ರೇಕ್ ಟೈಮ್ ಅಲ್ಲಿ ನಮ್ಮ ಹೀರೋಯಿನ್ ಗೆ ಒಬ್ಬಳು ಹುಡುಗಿ ಫ್ರೆಂಡ್ ಆಗಿರ್ತಾಳೆ. ಅವಳ ಹೆಸರು ಸಾರಾ. ಅವಳಿಗೆ ಇವಾಗ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿರ್ತಾ ಇದ್ದಾಳೆ. ಆವಾಗ ನಮ್ಮ ಹೀರೋಯಿನ್ ಅವಳ ಕಷ್ಟ ಎಲ್ಲವನ್ನು ಅವಳ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊತಿರ್ತಾಳೆ. ಆವಾಗ ಸಾರಾ, ಸರಿ ನಿನ್ನ ಸ್ವಂತ ಮನೆ ಹೋದ್ರೆ ಏನು, ಅದನ್ನ ಬಿಟ್ಬಿಟ್ಟು ನೀನು ಬಾಡಿಗೆ ಮನೆಯಲ್ಲಿ ಸ್ಟೇ ಆಗೋದು ತಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಇಲ್ಲ ಅದು ನಮ್ಮ ತಾಯಿ ಅವರ ಸ್ವಂತ ಮನೆ, ಅವರು ಇವಾಗ ನನ್ನ ಜೊತೆ ಇಲ್ದೇ ಇದ್ರು ಕೂಡ ಅವರ ನೆನಪಾಗಿ ಆ ಮನೆ ಮಾತ್ರನೇ ನನ್ನ ಹತ್ರ ಇರ್ತಾ ಇರೋದು. ಆದ್ರಿಂದಾನೇ ಆ ಮನೆಯನ್ನ ಬಿಡೋದಕ್ಕೆ ನನಗೆ ಮನ್ಸೇ ಇಲ್ಲ. ಹೇಗಾದ್ರೂ ಸಾಲಗಳನ್ನು ತೀರಿಸಿ ಮತ್ತೆ ಆ ಮನೆಯನ್ನ ವಾಪಸ್ ತಗೋಬೇಕು. ಆವಾಗ ಸಾರಾನ ಹುಡುಗಿ ಫೋನ್ ಅನ್ನು ಯೂಸ್ ಮಾಡ್ತಾನೆ ಇರ್ಬೇಕಾದ್ರೆ ಒಂದು ಅಡ್ವರ್ಟೈಸ್ ಅನ್ನು ನೋಡ್ತಾಳೆ. ಅದನ್ನ ತೋರಿಸಿ ನಮ್ಮ ಹೀರೋಯಿನ್ ಅನ್ನ ನೋಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ನೋಡ್ತಾಳೆ. ಏನು ಅಂತ ನೋಡಿದ್ರೆ ಆ ಊರಲ್ಲಿ ಒಂದು ಸಾಹುಕಾರ ತಂದೆ ತಾಯಿ ಇರ್ತಾ ಇದ್ದಾರೆ. ಅವರಿಗೆ 17 ವರ್ಷದಲ್ಲಿ ಒಬ್ಬ ಮಗ ಇರ್ತಾ ಇದ್ದಾನೆ. ಆದ್ರೆ ಆ ಹುಡುಗ ತುಂಬಾನೇ ಇಂಟ್ರೋವರ್ಟ್ ಆಗಿ ಇರ್ತಾ ಇದ್ದಾನೆ. ಆದ್ರಿಂದ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಆ ಹುಡುಗನ
ಹುಡುಗನ ಜೊತೆ ಪರಿಚಯ ಆಗಿ ಅವನನ್ನ ಎಕ್ಸ್ಟ್ರೋವರ್ಟ್ ಆಗಿ ಚೇಂಜ್ ಮಾಡ್ಬೇಕು. ಆ ರೀತಿ ಚೇಂಜ್ ಮಾಡಿದ್ರೆ ಈ ಕಾರನ್ನ ನಿಮಗೆ ಗಿಫ್ಟ್ ಆಗಿ ಕೊಡ್ತೀವಿ ಅಂತ ಅಡ್ವರ್ಟೈಸ್ ಅನ್ನ ಹಾಕಿರ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಆದ್ರೆ ಆ ಕ್ರೈಟೀರಿಯಾದಲ್ಲಿ ಮಿಡ್ 20 ಅಂತ ಹಾಕಿರ್ತಾರೆ. ಅಂದ್ರೆ 20 ರಿಂದ 29 ವರ್ಷ ಒಳಗಡೆ ಇರುವ ಹೆಂಗಸರೇ ಬೇಕು ಅಂತ ಹಾಕಿರ್ತಾರೆ. ಆದ್ರೆ ಇವಾಗ ನಮ್ಮ ಹೀರೋಯಿನ್ಗೆ 32 ವರ್ಷ ಆಗ್ಬಿಟ್ಟಿದೆ. ಸೊ ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದು ಅಂತ ಗೊತ್ತಿಲ್ಲದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್, ಲೇ ಪರವಾಗಿಲ್ಲ ಕಣೆ, ನೀನು ಆ ಕೆಲ್ಸಕ್ಕೆ ಹೋಗು, ಆವಾಗ್ಲೇ ನಿನಗೆ ಇಷ್ಟವಾಗಿದ್ದ ಆ ಮಣಿಯನ್ನ ನೀನು ಮತ್ತೆ ತಿರುಗಿಸಿ ತಗೊಳ್ಳೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಿರುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವರ ಮನೆಗೆ ತುಂಬಾನೇ ಪೋಸ್ಟ್ ಬಂದಿರುತ್ತೆ. ನೋಡಿದ್ರೆ ಬ್ಯಾಂಕ್ ಇಂದಾನೆ ಕಳ್ಸಿದ್ದಾರೆ, ಡ್ಯೂ ತುಂಬಾನೇ ಹೆಚ್ಚಾಗ್ಬಿಟ್ಟಿದೆ, ಬೇಗ ಕಟ್ಟೋ ದಾರಿಯನ್ನ ನೋಡಿ ಅಂತ ಕಳ್ಸಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವಳ ತಾಯಿ ಅವರ ಫೋಟೋವನ್ನೇ ನೋಡ್ತಿರ್ತಾಳೆ. ನೋಡಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವರ ತಾಯಿಯ ಜೊತೆಗೆ ಫೋಟೋವನ್ನು ತಗೊಂಡಿರ್ತಾಳೆ. ನಮ್ಮ ಹೀರೋಯಿನ್ ಅದನ್ನು ನೋಡಿನೇ ಇವಾಗ ಫೀಲ್ ಮಾಡ್ತಾ ಇರ್ತಾಳೆ. ನಂತರ ಮನೆಯಿಂದ ಹೊರಗಡೆ ಬಂದು ನಿಂತು ಆ ಮನೆಯನ್ನ ನೋಡ್ಬೇಕಾದ್ರೆ ಇವಾಗ ಈ ಕೆಲಸವನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಈ ಮನೆಯನ್ನ ನಾವು ಕಳ್ಕೊಬಿಡ್ತೀವ ಅಂತ ತುಂಬಾನೇ ಬೇಜಾರಾಗಿ ಬೇರೆ ದಾರಿನೇ ಇಲ್ಲದೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದ್ದ ಅಡ್ರೆಸ್ ಗೆ ಹೋಗ್ತಾಳೆ ನಮ್ಮ ಹೀರೋಯಿನ್. ಅಲ್ಲಿಗೆ ಹೋಗಿ ಆ ತಂದೆ ತಾಯಿಯನ್ನ ಮೀಟ್ ಮಾಡಿ, ಹಾಯ್ ನನ್ನ ಹೆಸರು ಮ್ಯಾಡಿ, ನೀವು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ರಲ್ಲ, ಅದಕ್ಕಾಗಿ ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಆವಾಗ ಪೇರೆಂಟ್ಸ್, ಸರಿ ಓಕೆ, ಆದ್ರೆ ನಿಮ್ಮನ್ನ ನೋಡೋದಕ್ಕೆ 20 ವರ್ಷದ ಹುಡುಗಿ ತರ ಕಾಣ್ತಾ ಇಲ್ವಲ್ಲ, ನಿಮಗೆ ವಯಸ್ಸು ಎಷ್ಟು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಅದ ನನಗೆ 29 ವರ್ಷ ಆಗ್ತಾ ಇದೆ ಅಂತ ಸುಳ್ಳನ್ನ ಹೇಳ್ತಾಳೆ. ಆವಾಗ ಪೇರೆಂಟ್ಸ್, ನಿಮಗೆ ಯಾವಾಗ 29 ವರ್ಷ ಕಂಪ್ಲೀಟ್ ಆಯ್ತು ಅಂತ ಕೇಳ್ಬೇಕಾದ್ರೆ ಹೋದ ವರ್ಷ ಏಪ್ರಿಲ್ ತಿಂಗಳು 14ನೇ ತಾರೀಕು ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ ನಿನಗೆ ಇವಾಗ 30 ವರ್ಷ ಆಗ್ತಾ ಇದೆಯಲ್ಲಮ್ಮ, ಪರವಾಗಿಲ್ಲ ಹಾಗಿದ್ರು ಓಕೆನೆ ಅಂತ ಪೇರೆಂಟ್ಸ್ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್, ಇಲ್ಲ ಸರ್ ಆಕ್ಚುಲಿ ನನಗೆ 32 ವರ್ಷ ಆಗ್ತಾ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಪೇರೆಂಟ್ಸ್ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ನಿಜವನ್ನ ಕರೆಕ್ಟ್ ಆಗಿ ಹೇಳಮ್ಮ, ನಿನಗೆ 32 29 ಸರಿಯಾಗಿ ನಿನ್ನ ವಯಸ್ಸನ್ನ ಹೇಳು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್, ಸರ್ ನನಗೆ ನಿಜವಾಗ್ಲೂ 32 ವರ್ಷ ಆಗ್ತಾ ಇದೆ, ಆದ್ರೂ ನೀವು ಏನನ್ನ ಮಾಡ್ಬೇಕು ಅಂತ ಮಾತ್ರ ಹೇಳಿ ಸರ್, ನಿಮ್ಮ ಮಗನಿಗೆ ನಾನು ಕರೆಕ್ಟ್ ಆಗಿ ಇರ್ತೀನಿ ಅಂತ ಹೇಳಿ ಕೇಳ್ಬೇಕಾದ್ರೆ ಅದಕ್ಕೆ ಪೇರೆಂಟ್ಸ್, ನಮ್ಮ ಮಗನ ಹೆಸರು ಪರ್ಸಿ, ಅವನಿಗೆ ಇವಾಗ 17 ವರ್ಷ ಆಗ್ತಾ ಇದೆ, ಆದ್ರೆ ಹುಡುಗ ತುಂಬಾನೇ ಇಂಟ್ರೋವರ್ಟ್, ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆನೂ ಫ್ರೆಂಡ್ ಆಗಿರಲ್ಲ, ಕುಡಿಯಲ್ಲ, ದಮ್ ಹೊಡಿಯಲ್ಲ, ಯಾವುದೇ ತರ ಬ್ಯಾಡ್ ಹ್ಯಾಬಿಟ್ಸ್ ಅವನಿಗೆ ಇಲ್ಲ, ಯಾವಾಗ ನೋಡಿದ್ರು ಮನೆಯಲ್ಲಿ ಅಲೋನ್ ಆಗಿ ಸೈಲೆಂಟ್ ಆಗಿ ಕೂತಿರ್ತಾನೆ, ಅವನಿಗೆ ಇಷ್ಟವಾಗಿರೋದು ಅನಿಮಲ್ಸ್ ಮಾತ್ರನೇ. ಸೊ ಯಾವಾಗ ನೋಡಿದ್ರು ಪೆಟ್ ಶಾಪ್ ಅಲ್ಲಿ ಕೂತ್ಕೊಂಡು ಅದ್ರಗಳ ಜೊತೆನೆ ಅವನ ಲೈಫ್ ಅನ್ನು ರನ್ ಮಾಡ್ತಿರ್ತಾನೆ. ಸೊ ಅವನಿಗೆ ನಿಜವಾದ ಲೈಫ್ ಅನ್ನ ಅರ್ಥ ಮಾಡಿಸ್ಬೇಕು, ಹುಡುಗಿರಂದ್ರೆ ಹೇಗೆ, ಅವ್ರುಗಳು ಏನನ್ನೆಲ್ಲ ಇಷ್ಟ ಪಡ್ತಾರೆ, ಒಂದು ಹುಡುಗಿ ಜೊತೆ ಪರಿಚಯ ಆಗ್ಬೇಕು, ಆ ಹುಡುಗಿಯನ್ನ ಮದುವೆ ಆಗ್ಬೇಕು ಅವನು ಅಂತ ತುಂಬಾ ವಿಷಯಗಳನ್ನ ಅವನಿಗೆ ಹೇಳ್ಕೊಡ್ಬೇಕು. ಸೊ ಸಮ್ಮರ್ ಹಾಲಿಡೇಸ್ ಅಲ್ಲಿ ನೀವು ಅವನ ಜೊತೆ ಪರಿಚಯ ಆಗ್ಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ನಾವೇನೇ ಅವನ ಹತ್ರ ನಿಮ್ಮನ್ನ ಕಳ್ಸಿರೋದು ಅಂತ ಅವನಿಗೆ ಗೊತ್ತಾಗ್ಲೇಬಾರ್ದು. ನ್ಯಾಚುರಲ್ ಆಗಿ ಆರ್ಗಾನಿಕ್ ಆಗಿ ಅವನ ಜೊತೆ ಪರಿಚಯ ಆಗಿ ಅವನನ್ನ ಹೇಗಾದ್ರೂ ಎಕ್ಸ್ಟ್ರೋವರ್ಟ್ ಆಗಿ ಚೇಂಜ್ ಮಾಡಿ. ಇದನ್ನ ನೀವು ಮಾಡಿದ್ರೇನೆ ಸಾಕು, ನಮ್ಮ ಡೀಲಿಂಗ್ ಕಂಪ್ಲೀಟ್ ಆಗಿ ಬಿಡುತ್ತೆ. ಆವಾಗ ನಾವು ಹೇಳಿದ ಹಾಗೆ ನಿಮಗೆ ನಮ್ಮ ಕಾರನ್ನ ಕೊಡ್ತೀವಿ, ಈ ಡೀಲ್ ನಿಮಗೆ ಓಕೆ ತಾನೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಒಪ್ಕೋತಾಳೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಆ ಪರ್ಸಿ ಹುಡುಗನನ್ನ ತೋರಿಸ್ತಾರೆ. ಪರ್ಸಿ ಯಾವಾಗ್ಲೂ ಅವನ ರೂಮ್ ನಲ್ಲೇ ಇರ್ತಾನೆ, ವಿಡಿಯೋ ಗೇಮ್ಸ್ ಅನ್ನ ಆಟೋಡೋದು, ರೀಲ್ಸ್ ಅನ್ನ ನೋಡೋದು ಅಂತ ಯಾವಾಗ್ಲೂ ಅಲೋನ್ ಆಗೇ ಇರ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಒಂದು ಪೆಟ್ ಶಾಪ್ ಗೆ ಹೋಗ್ತಾನೆ. ಆ ಜಾಗದಲ್ಲಿ ನಮ್ಮ ಪರ್ಸಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿರ್ತಾನೆ. ನಮ್ಮ ಹೀರೋಯಿನ್ ಅರ್ಧಂಬರ್ಧ ಡ್ರೆಸ್ ಅನ್ನ ಹಾಕೊಂಡು ಆ ಅಂಗಡಿಗೆ ವಿಸಿಟ್ ಅನ್ನ ಕೊಡ್ತಾಳೆ. ಹೇಗಾದ್ರೂ ಆ ಹುಡುಗನನ್ನ ಸೆಡ್ಯೂಸ್ ಮಾಡ್ಬೇಕು ಅನ್ನೋದೇ ಅವಳ ಟಾರ್ಗೆಟ್. ಆದ್ರಿಂದಾನೆ ತುಂಬಾನೇ ಗ್ಲಾಮರ್ ಆಗಿ ಡ್ರೆಸ್ ಮಾಡ್ಕೊಂಡು ಆ ಹುಡುಗನನ್ನ ಬಂದು ಮೀಟ್ ಮಾಡ್ಬೇಕಾದ್ರೆ ಆ ಹುಡುಗ ಅವಳನ್ನ ಕೇರೆ ಮಾಡ್ತಾ ಇಲ್ಲ. ಆವಾಗ ನಮ್ಮ ಹೀರೋಯಿನ್ ಪರ್ಸಿ ಹುಡುಗನ ಹತ್ರ ಬಂದು, ಹೆಲೋ, ನಾನು ನಿಮ್ಮ ಅಂಗಡಿಯಿಂದ ಒಂದು ಪೆಟ್ ಅನಿಮಲ್ ಅನ್ನ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ, ಸೊ ಒಂದು ಒಳ್ಳೆ ನಾಯಿ ಮರಿಯನ್ನ ತೋರಿಸಿ ಅಂತ ಹೇಳ್ಬೇಕಾದ್ರೆ ಆವಾಗ ಪರ್ಸಿ ಒಂದು ನಾಯಿಯನ್ನು ತೋರಿಸಿ, ಇದರ ಹೆಸರು ಮೈಲೋ, ಇದು ತುಂಬಾನೇ ಸೂಪರ್ ಆದ ನಾಯಿ, ಇದಕ್ಕೂ ಮುಂಚೆ ಇದು ಪೊಲೀಸ್ ಹತ್ರ ಕೆಲಸ ಮಾಡ್ತಾ ಇತ್ತು, ಯಾರಾದ್ರೂ ಕಳ್ತನ ಮಾಡಿದ್ರೆ ಅವರನ್ನ ಈಸಿಯಾಗಿ ಕಂಡು ಹಿಡಿದು ಬಿಡುತ್ತೆ, ಅಷ್ಟೊಂದು ಟ್ಯಾಲೆಂಟೆಡ್ ಆದ ನಾಯಿ ಇದು, ಇದನ್ನ ತಗೋತೀರಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಹೇಳ್ತಾಳೆ. ಆದ್ರೆ ನಾಯಿಯನ್ನ ಡೆಲಿವರಿ ಕೊಡೋದಕ್ಕೆ ನೀವೇ ನಮ್ಮ ಮನೆಗೆ ಬರ್ಬೇಕು ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಅದಕ್ಕೆ ಪರ್ಸಿನು ಸರಿ ಅಂತ ಹೇಳ್ತಾನೆ. ನಾಯಿಯನ್ನ ತಗೊಂಡಿರೋದಕ್ಕೆ ಬಿಲ್ ಅನ್ನೆಲ್ಲ ಪೇ ಮಾಡ್ಬೇಕಲ್ವಾ, ಆದ್ರಿಂದ ನಮ್ಮ ಹೀರೋಯಿನ್ ಅವಳ ಅಡ್ರೆಸ್, ಫೋನ್ ನಂಬರ್ ಎಲ್ಲವನ್ನು ಕಲೆಕ್ಟ್ ಮಾಡಿ ತಗೋತಾರೆ. ಆವಾಗ ಹುಡುಗ ಪಾಡಿಗೆ ಕೂತು ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಅನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ನೋಡಿ ಯಾವ ರೀತಿ ಕೂತಿದ್ದಾಳೆ ಅಂತ. ನಂತರ ನಿಧಾನಕ್ಕೆ ಎದ್ದು ನಮ್ಮ ಪರ್ಸಿ ಹುಡುಗನ ಹತ್ರ ಬರ್ತಾಳೆ, ಆದಷ್ಟು ಅವನನ್ನ ಸೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಪರ್ಸಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ, ಯಾರು ಈ ಅಕ್ಕ ಒಂದ್ ರೀತಿ ಬಿಹೇವ್ ಮಾಡ್ತಾ ಇದಾರಲ್ಲ, ಇವರಿಗೆ ಏನು ತಾನೇ ಬೇಕು ಅನ್ನೋ ರೀತಿ ಕನ್ಫ್ಯೂಷನ್ ಆಗಿ ನೋಡ್ತಿರ್ತಾನೆ ಹುಡುಗ. ನಂತರ ನಾಯಿಯನ್ನ ಡೆಲಿವರಿ ಕೊಡೋದಕ್ಕೆ ನಮ್ಮ ಹೀರೋಯಿನ್ ಅವರ ಕಾರನ್ನು ನೋಡ್ಬೇಕಾದ್ರೆ ಮಕ್ಕಳನ್ನ ಕಿಡ್ನಾಪ್ ಮಾಡೋ ಕಾರ್ ರೀತಿ ಕಾಣುತ್ತೆ ಅವನ ಕಣ್ಣಿಗೆ. ಅದನ್ನ ನೋಡಿ ಹೆದರಿದ ಪರ್ಸಿ, ಮೇಡಮ್ ನೀವು ಬೇಕಾದ್ರೆ ನಾಯಿಯನ್ನು ನಿಮ್ಮ ಕಾರಲ್ಲಿ ಕರ್ಕೊಂಡು ಹೋಗಿ, ನಾನು ಹಿಂದೆನೆ ಸೈಕಲ್ ಅಲ್ಲಿ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ನಿನಗೆ ಯಾಕಪ್ಪ ಅಷ್ಟೊಂದು ಕಷ್ಟ, ಸೈಕಲ್ ಅನ್ನ ಎತ್ತಿ ಕಾರ್ ಒಳಗಡೆ ಹಾಕು ಅಂತ ಕಾರನ್ನ ತೆಗೆದು ಕಾರ್ ಒಳಗಡೆ ಹಾಕ್ಬಿಟ್ಟು ನಂತರ ಹುಡುಗನನ್ನ ಮುಂದೆ ಸೀಟ್ ಅಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ತಾಳೆ ಹೀರೋಯಿನ್. ಹೋಗೋಳು ಸುಮ್ನೆ ಹೋಗ್ಬೇಕಲ್ವಾ, ಬೇಕು ಬೇಕು ಅಂತಾನೆ ಆ ಹುಡುಗನನ್ನ ಕಿಡ್ನಾಪ್ ಮಾಡೋ ರೀತಿ ಸೈಲೆಂಟ್ ಆಗಿ ಮಾತಾಡ್ಕೊಂಡು ಬರ್ತಿರ್ತಾಳೆ. ಏನು ಪರ್ಸಿ, ನಿಮ್ಮ ಪಾಡಿಗೆ ನನ್ನನ್ನ ನಂಬಿ ನನ್ನ ಕಾರಲ್ಲಿ ಬರ್ತಾ ಇದ್ದೀರಲ್ಲ, ನಾನು ನಿಮ್ಮನ್ನ ಕಿಡ್ನಾಪ್ ಮಾಡಿ ಬಿಟ್ರೆ ನೀವು ಏನನ್ನ ಮಾಡ್ತೀರಾ, ಸುಮ್ನೆ ತಮಾಷೆ ಮಾಡ್ದೆ ಅಂತ ಹೇಳಿ ನಮ್ಮ ಹೀರೋಯಿನ್ ಅವಳ ಪಾಡಿಗೆ ನಗಾಡ್ತಿರ್ತಾಳೆ. ಅಷ್ಟೇ ಪರ್ಸಿಗೆ ತುಂಬಾನೇ ಭಯವಾಗ್ಬಿಡುತ್ತೆ. ಹಾಗೆ ಸುತ್ತಮುತ್ತ
ಸುತ್ತಮುತ್ತ ಕಾರನ್ನು ನೋಡ್ಬೇಕಾದ್ರೆ ಅಲ್ಲಿ ದೊಡ್ಡ ದೊಡ್ಡ ಖಡ್ಗವೆಲ್ಲ ಇರುತ್ತೆ, ಕತ್ತಿ ಎಲ್ಲ ಇರುತ್ತೆ, ಚಾಕ್ಸ್ ಎಲ್ಲ ಇರುತ್ತೆ. ಇದನ್ನು ನೋಡಿದ ಪರ್ಸಿಗೆ ತುಂಬಾನೇ ಭಯವಾಗ್ಬಿಡುತ್ತೆ. ಆಹಾ, ಇವಳು ನಿಜವಾಗ್ಲೂ ನಮ್ಮನ್ನ ಕಿಡ್ನಾಪ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಸರಿ, ಓಕೆ, ಪೊಲೀಸ್ಗೆ ಕಾಲ್ ಮಾಡೋಣ ಅಂತ ಅವನ ಫೋನ್ ಅನ್ನ ತಗೊಂಡು ಪೊಲೀಸ್ಗೆ ಡಯಲ್ ಮಾಡ್ತಿರ್ತಾವನೆ. ಇದನ್ನ ನೋಡಿದ ನಮ್ಮ ಹೀರೋನು, ಏನಪ್ಪಾ ನಾನು ಮಾತಾಡ್ತಾ ಇದ್ದೀನಿ, ನಿನ್ನ ಪಾಡಿಗೆ ಫೋನ್ ಅನ್ನ ನೋಡ್ತಾ ಇದೆಯಲ್ಲ ಅಂತ ಫೋನ್ ಅನ್ನ ಕಿತ್ಕೊಬಿಡ್ತಾವಳೆ. ಆವಾಗ ಪರ್ಸಿಗೆ ಇನ್ನವೇ ತುಂಬಾನೇ ಗಾಬರಿ ಆಗ್ಬಿಡುತ್ತೆ. ಆದ್ರಿಂದ ಅವನ ಪಾಕೆಟ್ ಒಳಗಡೆ ಕೈಯನ್ನ ಬಿಟ್ಬಿಟ್ಟು ಏನನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್, ಲೋ ತಮ್ಮ, ಮನೆ ಬಂದಾಯ್ತು ಕಣಪ್ಪ, ಏನನ್ನ ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಿರ್ಬೇಕಾದ್ರೆ ಆವಾಗ್ಲೇನೆ ಗೊತ್ತಾಗುತ್ತೆ ಆ ಹುಡುಗನ ಹತ್ರ ಪೆಪ್ಪರ್ ಸ್ಪ್ರೇ ಇದೆ ಅಂತ. ನೀನು ಏನಾದ್ರೂ ನನ್ನನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅಷ್ಟೇ, ನಿನ್ನ ಕಣ್ಣಿಗೆ ನಾನು ಪೆಪ್ಪರ್ ಸ್ಪ್ರೇ ಅನ್ನ ಹೊಡೆದು ಬಿಡ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಅನ್ನ ಹೊಡೆದು ಬಿಡ್ತಾವನೆ. ಅಷ್ಟೇ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಲೋ, ಏನನ್ನು ನನ್ನ ಕಣ್ಣಿಗೆ ಹೊಡೆದೆ, ಕಣ್ಣು ತುಂಬಾನೇ ಉರಿತಾ ಇದೆ ಅಂತ ಹೇಳಿ ಕೇಳ್ತಾನೆ ಇರ್ಬೇಕಾದ್ರೆ ಮತ್ತೆ ಎರಡನೇ ಸಲ ಪೆಪ್ಪರ್ ಸ್ಪ್ರೇ ಅನ್ನ ನಮ್ಮ ಹೀರೋಯಿನ್ ಮುಖಕ್ಕೆ ಹೊಡೆದು ಬಿಡ್ತಾನೆ ಪರ್ಸಿ. ಇದ್ರಲ್ಲಿ ನಮ್ಮ ಹೀರೋಯಿನ್ಗೆ ಇನ್ನವೇ ತುಂಬಾನೇ ಕೋಪ ಬರುತ್ತೆ. ಲೋ, ನಾನೇನು ನಿನ್ನನ್ನ ಕಿಡ್ನಾಪ್ ಮಾಡೋದಕ್ಕೆ ಬಂದಿಲ್ಲ ಕಣೋ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಇಲ್ಲ, ನೀನು ಕಿಡ್ನಾಪ್ ಮಾಡೋದಕ್ಕೆ ನೀನು ಟ್ರೈ ಮಾಡಿರೋದು, ನಿನ್ನ ಗಾಡಿ ಒಳಗಡೆ ಚಾಕು ಖಡ್ಗವೆಲ್ಲ ಇರೋದನ್ನ ನಾನು ನೋಡ್ದೆ ಅಂತ ಪರ್ಸಿ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್, ಲೋ ಪೆದ್ದ, ಕಿಡ್ನಾಪ್ ಮಾಡೋರು ಯಾರಾದ್ರೂ ಅವರ ಅಡ್ರೆಸ್ ಅನ್ನ ಫುಲ್ ಡೀಟೇಲ್ಸ್ ಅನ್ನ ನಿನಗೆ ಕೊಡ್ತಿದ್ರ? ಇವಾಗ ಕೂಡ ನೋಡು, ನನ್ನ ಮನೆ ಮುಂದೆನೆ ನೀನು ನಿಂತಿದ್ಯಾ, ಇವಾಗ್ಲಾದ್ರೂ ನಾನು ಹೇಳೋದನ್ನ ನಂಬು ಅಂತ ಹೇಳ್ಬೇಕಾದ್ರೇನೆ ಇವಾಗ್ಲೇನೆ ಪರ್ಸಿ ಅರ್ಥ ಮಾಡ್ಕೋತಾನೆ. ಅಕ್ಕ, ಸಾರಿ ಅಕ್ಕ, ನಾನು ನಿಮ್ಮನ್ನ ತಪ್ಪು ತಿಳ್ಕೊಂಡೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಸರಿ ಅವೆಲ್ಲ ಇರ್ಲಿ, ಫಸ್ಟ್ ಹೋರ್ಸ್ ಅನ್ನ ತಗೊಂಡು ಬಂದು ನೀರನ್ನ ನನ್ನ ಮುಖಕ್ಕೆ ಹಾಕು ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಪರ್ಸಿ ಹೋರ್ಸ್ ಅನ್ನ ತಗೊಂಡು ಬಂದು ಸ್ಪೀಡ್ ಆಗಿ ನಮ್ಮ ಹೀರೋಯಿನ್ ಅವಳ ಮುಖಕ್ಕೆ ಹೊಡೆದು ಬಿಡ್ತಾನೆ. ಅದು ನಮ್ಮ ಹೀರೋಯಿನ್ಗೆ ಇನ್ನವೇ ನೋವಾಗ್ತಿರುತ್ತೆ. ಸೊ ನಮ್ಮ ಹೀರೋಯಿನ್ ಫೇಸ್ ಅನ್ನ ವಾಶ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಹುಡುಗ, ಅಕ್ಕ ನನ್ನನ್ನು ಕ್ಷಮಿಸ್ಬೇಡಿ, ನಾನು ಯಾವ್ದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಈ ರೀತಿ ಮಾಡ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ ಅಂತ ಹುಡುಗ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ದೊಡ್ಡದಾಗಿ ಏನನ್ನು ಹೇಳಲ್ಲ. ಆವಾಗ ಹುಡುಗ, ಸರಿ ಅಕ್ಕ, ಇದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ನಾವು ಬೇಕಾದ್ರೆ ಒಂದು ಡೇಟಿಂಗ್ ಅನ್ನ ಹೋಗೋಣವಾ, ನೈಟ್ ಬೇಕಾಗಿದ್ರೆ ಮತ್ತೆ ಆ ಜಾಗಕ್ಕೆ ಬರ್ತೀರಾ ಅಂತ ಕೇಳ್ತಿರ್ತಾನೆ ಹುಡುಗ. ನಮ್ಮ ಹೀರೋಯಿನ್ಗೆ ಇದು ಒಳ್ಳೆ ಚಾನ್ಸ್ ಆಗಿ ಆಗೋಯ್ತು. ಯಾಕೆಂದ್ರೆ ನಮ್ಮ ಹೀರೋಯಿನ್ ಅವನನ್ನ ಸೆಡ್ಯೂಸ್ ಮಾಡ್ಬೇಕು ಅಂತ ತಾನೇ ನೋಡ್ತಾ ಇದ್ದಾಳೆ. ಸರಿ, ಇವಾಗ ಅವನೇ ದಾರಿಗೆ ಬರ್ತಾ ಇದ್ದಾನೆ ಅಂತ ಅನ್ಕೊಂಡು, ಸರಿ ಕಣಪ್ಪ, ನೀನು ಇವಾಗ ಹೊರಡು ಅಂತ ನಮ್ಮ ಪರ್ಸಿಯನ್ನ ಅಲ್ಲಿಂದ ಕಳ್ಸ್ಕೊಡ್ಬಿಡ್ತಾಳೆ ನಮ್ಮ ಹೀರೋಯಿನ್. ಆಮೇಲೆ ಆ ಹುಡುಗನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಹೀರೋಯಿನ್. ಹಣಕ್ಕಾಗಿ ನಾವು ಇಂತಹ ಒಂದು ಕೆಲಸವನ್ನ ಮಾಡ್ತಾ ಇದೀವ, ಇನ್ನ ಏನನ್ನೆಲ್ಲ ಯೂಸ್ ಮಾಡಿ ನಮ್ಮ ಕಣ್ಣಿಗೆ ಹೊಡಿತಾವನು ಅಂತ ಅವಳೇ ಪೇಚಾಡ್ಕೊತಿರ್ತಾಳೆ. ಕಟ್ ಮಾಡಿದ್ರೆ ರಾತ್ರಿ ಪರ್ಸಿ ಹೇಳಿದ ಬಾರಿಗೆ ನಮ್ಮ ಹೀರೋಯಿನ್ ಬರ್ತಾಳೆ. ಅದೇ ರೀತಿ ಆ ಹುಡುಗ ಪರ್ಸಿ ಕೂಡ ಬರ್ತಾನೆ. ಇಬ್ಬರು ಐಸ್ ಟೀ ಅನ್ನ ತಗೊಂಡು ಕುಡಿಬೇಕಾದ್ರೆ ಆ ಹುಡುಗನಿಗೆ ಇಲ್ಲಿಯವರೆಗೂ ಐಸ್ ಟೀ ಕುಡಿದು ಕೂಡ ಅಭ್ಯಾಸ ಇಲ್ಲ ಅನ್ಸುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಆ ಹುಡುಗ ಇಲ್ಲಿಯವರೆಗೂ ಹೊರಗಡೆ ಹೋಟೆಲ್ ಅಲ್ಲಿ ಯಾವುದೇ ವಿಷಯಗಳನ್ನು ತಿಂದಿಲ್ಲ, ಯಾವುದೇ ರೀತಿಯ ಊಟವನ್ನ ಮಾಡಿ ಅವನಿಗೆ ಅಭ್ಯಾಸನೇ ಇಲ್ಲ. ಆದ್ರಿಂದ ಐಸ್ ಟೀ ಅನ್ನು ಕುಡಿದಿದ್ದ ತಕ್ಷಣ ಅವನಿಗೆ ವಾಮಿಟ್ ಆಗಿ ಬಿಡುತ್ತೆ. ಯಾಕಪ್ಪ, ಇಲ್ಲಿಯವರೆಗೂ ನೀನು ಐಸ್ ಟೀ ಅನ್ನು ಕುಡಿದಿದ್ದಿಲ್ವಾ? ಏನು ಹುಡುಗ ಕಣಪ್ಪ ನೀನು ಅಂತ ನಿಧಾನಕ್ಕೆ ಅವನಿಗೆ ಐಸ್ ಟೀ ಅನ್ನು ಕುಡಿಯೋದು ಹೇಗೆ ಅಂತ ಹೇಳ್ಕೊಡ್ತಿರ್ತಾಳೆ. ಸರಿ ಬಾ, ಹೊರಗಡೆ ಹೋಗೋಣ, ಇಲ್ಲಿ ತುಂಬಾನೇ ಬೋರ್ ಆಗ್ತಾ ಇದೆ, ಪಕ್ಕದಲ್ಲಿ ಬೀಚ್ ಇರ್ತಾ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇಬ್ಬರು ಬೀಚ್ ಗೆ ಹೋಗ್ತಾರೆ. ಆವಾಗ ನಮ್ಮ ಹೀರೋಯಿನ್, ಬಾ ನನ್ನ ಜೊತೆ ಇನ್ನ ತುಂಬಾನೇ ಒಳಗಡೆ ಹೋಗೋಣ, ಇಲ್ಲೇ ನಿಂತಿದ್ರೆ ಏನ್ ಅರ್ಥ, ಚೆನ್ನಾಗಿ ಜಾಲಿಯಾಗಿ ಆಟೋಡೋಣ, ಬಾ ನನ್ನ ಜೊತೆ. ಏನು ಇಷ್ಟು ದೊಡ್ಡ ಸಮುದ್ರದಲ್ಲಿ ಆಟೋಡೋದ, ನಾನು ಬರಲ್ಲ ಅಂತ ಹುಡುಗ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಏನಪ್ಪ ನೀನು ಇವಾಗ ನನ್ನನ್ನು ನೋಡು ಅಂತ ಹೇಳ್ಬಿಟ್ಟು ಆ ಹುಡುಗನ ಮುಂದೆನೆ ಅವಳ ಡ್ರೆಸ್ ಅನ್ನೆಲ್ಲ ಬಿಚ್ಚಾಕ್ಬಿಟ್ಟು ನೇಕಡಾಗಿ ಹೋಗಿ ಸಮುದ್ರಕ್ಕೆ ಬಿದ್ದು ಅವಳ ಪಾಡಿಗೆ ಸ್ನಾನ ಮಾಡ್ತಿರ್ತಾವಳೆ, ಆಟ ಆಡ್ತಿರ್ತಾವಳೆ. ಇದನ್ನು ನೋಡಿದ ಪರ್ಸಿಗೆ ತುಂಬಾನೇ ಆಶ್ಚರ್ಯವಾಗ್ತಿರುತ್ತೆ. ಲೋ ತಮ್ಮ, ಏನನ್ನ ನೋಡ್ತಾ ಇದೆಯಾ, ಬಾರ್ ಆಟೋಡೋಣ ಅಂತ ಕರಿಬೇಕಾದ್ರೆ ಅದಕ್ಕೆ ಪರ್ಸಿ, ಅಕ್ಕ ನನಗೆ ತುಂಬಾನೇ ಭಯ ಆಗ್ತಾ ಇದೆ, ಒಳಗಡೆ ಶಾರ್ಕ್ ಮೀನುಗಳು ಇದ್ದು ಅದು ನನ್ನನ್ನ ಕಚ್ಬಿಟ್ರೆ ಅಂತ ಹುಡುಗ ಹೆದರ್ಕೋಬೇಕಾದ್ರೆ, ಲೋ ಶಾರ್ಕ್ ಮೂವಿಯಲ್ಲಿ ಬರೋ ರೀತಿ ಶಾರ್ಕ್ ಮೀನುಗಳೆಲ್ಲ ಈ ಜಾಗಕ್ಕೆ ಬರಲ್ಲ, ಬಾರ ಒಳಗಡೆ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಹುಡುಗ ಕೂಡ ಅವನ ಬಟ್ಟೆ ಎಲ್ಲವನ್ನು ಬಿಚ್ಚಾಕ್ಬಿಟ್ಟು ಸಮುದ್ರ ನೀರಿಗೆ ಹೋಗ್ತಾನೆ. ನಮ್ಮ ಹೀರೋಯಿನ್ ಜೊತೆ ಚೆನ್ನಾಗಿ ಜಾಲಿಯಾಗಿ ಆಟೋಡೋದಕ್ಕೆ ಶುರು ಮಾಡ್ತಾವನೆ. ಆವಾಗ್ಲೇನೆ ಆ ಹುಡುಗನಿಗೆ ಅರ್ಥ ಆಗ್ಲಿಕ್ಕೆ ಬರ್ತಾ ಇದೆ, ಹ್ಯಾಪಿನೆಸ್ ಅಂದ್ರೆ ಏನು, ಮೆಚುರಿಟಿ ಅಂದ್ರೆ ಏನು ಅಂತ ಎಲ್ಲ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಮಾತ್ರ ಇಲ್ಲ, ಫಸ್ಟ್ ಟೈಮ್ ಒಂದು ಹುಡುಗಿಯನ್ನ ನ್ಯೂಡಾಗಿ ನೋಡಿದಾನೆ, ಅದು ಅವನಿಗೆ ಒಂದು ರೀತಿಯ ಫೀಲ್ ಅನ್ನು ಕೊಡ್ತಿರುತ್ತೆ. ಆವಾಗ ನಮ್ಮ ಹೀರೋಯಿನ್ ಮತ್ತೆ ಹುಡುಗ ಚೆನ್ನಾಗಿ ಜಾಲಿಯಾಗಿ ಆಟ ಆಡ್ತಾ ಇರ್ಬೇಕಾದ್ರೆ ಆ ಕಡೆ ಒಬ್ಬರು ಮೂವರು ಜನ ಹೋಗ್ತಿರ್ತಾರೆ. ನೋಡಿದ್ರೆ ಅವರು ಸಿಕ್ಕಾಪಟ್ಟೆ ಎಣ್ಣೆ ಹೊಡೆದಿರ್ತಾರೆ. ನಮ್ಮ ಹೀರೋಯಿನ್ ಅನ್ನ ನೋಡಿ ಹಾಯ್ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವ್ರಗಳ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತಾಳೆ. ಆದ್ರೆ ಆ ಮೂವರು ಜಗಳ ಮಾಡೋ ರೀತಿ, ಓ ನೇಕಡಾಗಿ ನೀವು ಸ್ನಾನ ಮಾಡ್ತಾ ಇದ್ದೀರಾ, ಇವಾಗ ನಾವು ಏನನ್ನ ಮಾಡ್ತೀವಿ ನೋಡಿ ಅಂತ ಹೇಳಿ ನಮ್ಮ ಹೀರೋಯಿನ್ ಮತ್ತೆ ಆ ಹುಡುಗನ ಬಟ್ಟೆಯನ್ನ ತಗೋಬಿಡ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಲೋ ಸುಮ್ನೆ ಮರ್ಯಾದೆಯಿಂದ ಆ ಬಟ್ಟೆಯನ್ನ ಎಲ್ಲಿಂದ ತಗೊಂಡ್ರ ಆ ಜಾಗದಲ್ಲಿ ಇಟ್ಬಿಡಿ, ಇಲ್ಲಾಂದ್ರೆ ಅಷ್ಟೇ ನಿಮಗೆ ಮಾನ ಮರ್ಯಾದೆ ಕೆಡಿಸ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗರು, ಓ ಹೌದಾ, ನಿನ್ನ ಕೈಯಲ್ಲಿ ಆಗಿದ್ದನ್ನ ಮಾಡು ನೋಡೋಣ ಅಂತ ಹೇಳ್ಬಿಟ್ಟು ಅವ್ರಗಳ ಪಾಡಿಗೆ ಬಟ್ಟೆನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆದ್ರಿಂದ ಯಾವ್ದ್ರ ಬಗ್ಗೆನೂ ಕೇರ್ ಮಾಡದೆ ಹಾಗೆ ಎದ್ದು ಅವಳ ಪಾಡಿಗೆ ಮೇಲ್ಗಡೆ ಬರ್ತಾಳೆ ನೇಕಡಾಗೆ. ಇದನ್ನ ನೋಡೋ ಆ ಹುಡುಗರಿಗೆನೆ ತುಂಬಾನೇ ಶಾಕ್ ಆಗುತ್ತೆ. ಬಂದು ಎಣ್ಣೆ ಹೊಡೆದಿರೋ ಹುಡುಗರಿಗೆ ಸರ್ಸರಿಯಾಗಿ ಹೊಡೆದು ಅವ್ರಗಳ ಹತ್ರ ಇರುವ ಡ್ರೆಸ್ ಎಲ್ಲವನ್ನು ತಗೊಂಡು ಬಂದ್ಬಿಡ್ತಾಳೆ. ನಂತರ ಮತ್ತೆ ನೀರಿಗೆ ಇಳಿದು ನಮ್ಮ ಹುಡುಗನ ಜೊತೆ ಆಟ ಆಡೋದಕ್ಕೆ ಬರ್ತಾಳೆ. ಇದನ್ನು ನೋಡಿದ ಪರ್ಸಿಗೆ ಸಿಕ್ಕಾಪಟ್ಟೆ ಭಯ ಆಗ್ತಿರುತ್ತೆ. ಇಷ್ಟೊತ್ತು ನಮ್ಮ ಹೀರೋಯಿನ್ ಅನ್ನ ನಾರ್ಮಲ್ ಆದ ಹುಡುಗಿ ಅಂತ ಅನ್ಕೊಂಡಿದ್ದ ಪರ್ಸಿ, ಆದ್ರೆ ಇವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರ್ತಾ ಇದೆ ನಮ್ಮ ಹೀರೋಯಿನ್ ಯಾವ ಮಟ್ಟಿಗೆ ಮಾಸ್ ತೋರಿಸ್ತಾಳೆ ಅಂತ.
ಅಂತ. ಅಕ್ಕ ನೀವು ಆ ಹುಡುಗರ ಜೊತೆ ಫೈಟ್ ಮಾಡಿದ್ರ? ನನಗೆ ಜಗಳ ಮಾಡೋದು ಅಂದ್ರೇನೆ ಒಂದು ಚೂರು ಇಷ್ಟನೇ ಇಲ್ಲ, ನನಗೆ ತುಂಬಾನೇ ಭಯ ಆಗ್ತಾ ಇದೆ ನಿಮ್ಮನ್ನ ನೋಡ್ಬೇಕಾದ್ರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಲೋ ಪೆದ್ದ, ಅವರು ನಮ್ಮ ಡ್ರೆಸ್, ಕಾರ್ ಕೀ, ಮೊಬೈಲ್ ಫೋನ್ಸ್ ಎಲ್ಲವನ್ನು ಕದ್ಕೊಂಡು ಹೋಗ್ತಾ ಇದ್ರು, ಅವ್ರುಗಳನ್ನ ಹೊಡೆಯದೆ ಮುದ್ದು ಮಾಡ್ತಾ ಇರ್ಬೇಕಿತ್ತ? ಸರಿ ಅವೆಲ್ಲ ಇರ್ಲಿ, ಅದನ್ನ ಬಿಡು, ಬಾ ಮತ್ತೆ ಹಳೆ ರೀತಿ ನಾವಿಬ್ಬರು ಎಂಜಾಯ್ ಮಾಡೋಣ, ಬೇಕಾಗಿದ್ರೆ ನನ್ನ ಜೊತೆ ಚೆನ್ನಾಗಿ ಮಿಂಗಲ್ ಆಗು, ನಿನಗೂ ಕೂಡ ಅದು ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಪರ್ಸಿಗೆ ತುಂಬಾನೇ ಭಯವಾಗುತ್ತೆ. ಇಲ್ಲ ಅಕ್ಕ, ನನಗೆ ನಿಮ್ಮ ಹತ್ರ ಬರೋದಕ್ಕೇನೆ ಭಯ ಆಗ್ತಾ ಇದೆ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇವನು ಇದಕ್ಕೆಲ್ಲ ಸರಿ ಬರಲ್ಲ ಅನ್ಸುತ್ತೆ, ನಾವು ಇಲ್ಲಿಂದ ಹೊರಡೋಣ ಅಂತ ನಮ್ಮ ಹೀರೋಯಿನ್ ಬೇಗ ಅಲ್ಲಿಂದ ಹೊರಡೋದಕ್ಕೆ ಟ್ರೈ ಮಾಡ್ತಾಳೆ. ಡ್ರೆಸ್ ಅನ್ನೆಲ್ಲ ಹಾಕೊಂಡು ಅವಳ ಕಾರನ್ನ ತಗೊಂಡು ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಆ ಜಾಗಕ್ಕೆ ಪರ್ಸಿ ಬಂದು ಅಕ್ಕ ನನ್ನ ಡ್ರೆಸ್ ಎಲ್ಲ ಎಲ್ಲಿ, ನನ್ನ ಡ್ರೆಸ್ ಅನ್ನ ಕೊಡಿ ಅಂತ ಕೇಳ್ಬೇಕಾದ್ರೆ ಅವನ ಡ್ರೆಸ್ ಅನ್ನ ತೆಗೆದು ಹೊರಗಡೆ ಬಿಸಾಕ್ತಾಳೆ. ಆದ್ರೆ ಅವನ ಫೋನ್ ಕಾರ್ ಒಳಗಡೆನೆ ಇರುತ್ತೆ. ನನ್ನ ಫೋನ್ ಅನ್ನ ಕೊಡಿ ಅಕ್ಕ ಅಂತ ಹುಡುಗ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಇವಾಗ ಕೋಪದಲ್ಲಿ ಇರ್ತಾ ಇದ್ದಾಳೆ ಅಲ್ವಾ, ಆದ್ರಿಂದ ಫೋನ್ ಅನ್ನ ಕೊಡಲ್ಲ ಅಂತ ಹಠ ಮಾಡ್ತಾಳೆ. ಕಾರನ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೋಗೋಣ ಅಂತ ನಮ್ಮ ಹೀರೋಯಿನ್ ಅನ್ಕೋಬೇಕಾದ್ರೆ ಆವಾಗ ಪರ್ಸಿ ಫಟ್ ಅಂತ ಕಾರ್ ಮೇಲೆ ಹತ್ತಿ ಕೂತ್ಕೊಂಡು ಅಕ್ಕ ಫೋನ್ ಅನ್ನ ಕೊಡಿ, ನೀವು ಫೋನ್ ಅನ್ನ ಕೊಡ್ಲಿಲ್ಲ ಅಂದ್ರೆ ನಾನು ಕಾರನ್ನ ಬಿಟ್ಟು ಇಳಿಯಲ್ಲ, ಫೋನ್ ಅನ್ನ ಕೊಡಿ ಅಂತ ಹುಡುಗ ಕೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಆ ಹುಡುಗನ ಮಾತನ್ನ ಕಿವಿಗೇನೆ ಹಾಕೋತಾ ಇಲ್ಲ, ಸ್ಪೀಡ್ ಆಗಿ ಕಾರನ್ನ ತಗೊಂಡು ಹೋಗ್ತಿರ್ತಾಳೆ. ಆ ರೀತಿ ಹೋಗ್ಬೇಕಾದ್ರೆ ಸೈಡ್ ಅಲ್ಲಿ ಸ್ಪೀಡ್ ಮೀಟರ್ ಇರುತ್ತೆ, ಅದನ್ನ ನೋಡ್ದೇನೆ ನಮ್ಮ ಹೀರೋಯಿನ್ ಅದನ್ನ ಕ್ರಾಸ್ ಮಾಡಿ ಸ್ಪೀಡ್ ಆಗಿ ಬಂದ್ಬಿಟ್ಟಿರ್ತಾಳೆ. ಆದ್ರಿಂದ ಈ ವಿಷಯ ಪೊಲೀಸರ್ಸ್ಗೆ ನ್ಯೂಸ್ ಆಗಿ ಹೋಗುತ್ತೆ. ಸೊ ಪೊಲೀಸರ್ಸ್ ನಮ್ಮ ಹೀರೋಯಿನ್ ಅವಳ ಕಾರನ್ನು ಚೇಸ್ ಮಾಡಿ ಹಿಂದೆನೆ ಬರ್ತಿರ್ತಾರೆ. ಇದನ್ನು ನೋಡುವ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ನಮ್ಮ ಹೀರೋಯಿನ್ ಒಬ್ಬಳು ಯೂಬರ್ ಡ್ರೈವರ್, ಆಲ್ರೆಡಿ ಅವಳ ಕಾರು ಹೋಗ್ಬಿಟ್ಟಿದೆ. ಇವಾಗ ಪೊಲೀಸ್ ಹತ್ರ ಸಿಗೋಕೋಬಿಟ್ರೆ ಅವಳ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಿ ಬಿಡುತ್ತೆ. ಏನನ್ನ ಮಾಡೋದು ಅಂತ ಗೊತ್ತಿಲ್ಲದೆ ಸ್ಪೀಡ್ ಆಗಿ ಕಾರಲ್ಲಿ ಹೋಗ್ತಾ ಇರ್ತಾಳೆ. ಇದು ಸಾಕಾಗಲ್ಲ ಅಂತ ಮುಂದೆ ಬೇರೆ ಪರ್ಸಿ ಹುಡುಗ ನ್ಯೂಡ್ ಆಗಿ ನೇತಾಡ್ಕೊಂಡು ಬರ್ತಿರ್ತಾನೆ ಕಾರಲ್ಲಿ. ಅಕ್ಕ ನನಗೆ ತುಂಬಾ ಭಯ ಆಗ್ತಾ ಇದೆ, ಕಾರನ್ನ ಸ್ಟಾಪ್ ಮಾಡಿ ಅಂತ ಹೇಳ್ಬೇಕಾದ್ರೆ ಕಾರನ್ನ ಸ್ಟಾಪ್ ಮಾಡಿದ್ರೆ ಪೊಲೀಸ್ ಹತ್ರ ಸಿಗೋಕೋ ಬಿಡ್ತೀವಿ ಕಣೋ. ಹೀರೋ ಇನ್ನ ಸ್ಪೀಡ್ ಆಗಿ ಹೋಗ್ತೀನಿ ಅಂತ ಇನ್ನ ಸ್ಪೀಡ್ ಆಗಿ ಓಡಿಸೋದಕ್ಕೆ ಶುರು ಮಾಡ್ತಾಳೆ. ನಮ್ಮ ಹೀರೋಯಿನ್ ನೋಡಿದ್ರೆ ಸೈಡ್ ಅಲ್ಲಿ ಒಂದು ದೊಡ್ಡ ಟ್ರೈನ್ ಬೇರೆ ಬರ್ತಿರುತ್ತೆ. ಜಸ್ಟ್ ಮಿಸ್ ಕ್ರಾಶ್ ಆಗೋ ರೀತಿ ಇರ್ಬೇಕಾದ್ರೆ ಹೇಗೋ ತಪ್ಪಿಸ್ಕೊಂಡು ಇಬ್ಬರು ಟ್ರೈನ್ ಅನ್ನು ಕ್ರಾಸ್ ಮಾಡಿ ಈ ಕಡೆ ಬಂದ್ಬಿಡ್ತಾರೆ. ಇವಾಗ್ಲೇನೆ ಪರ್ಸಿಗೆ ಜೀವನೇ ಬರುತ್ತೆ. ಸೊ ನಮ್ಮ ಹೀರೋಯಿನ್ ಹೇಗೋ ಆ ಹುಡುಗನನ್ನ ಕರ್ಕೊಂಡು ನಂತರ ಅವಳ ಮನೆಗೆ ಹೋಗ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅವಳ ಡ್ರೆಸ್ ಅನ್ನು ಚೇಂಜ್ ಮಾಡಿ ಬರೋವರೆಗೂ ಆ ಹುಡುಗ ನಮ್ಮ ಹೀರೋಯಿನ್ ಅವಳ ರೂಮ್ ಅನ್ನು ನೋಡ್ತಿರ್ತಾನೆ. ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಅವಳ ಇನ್ನರ್ ವೇರ್ಸ್ ಎಲ್ಲ ಬಿದ್ದಿರುತ್ತೆ. ಅದನ್ನ ನೋಡುವ ಹುಡುಗನಿಗೆ ಸ್ವಲ್ಪ ಒಂದು ರೀತಿ ಸಂಚಲನ ಉಂಟಾಗುತ್ತೆ. ಇದು ಸಾಕಾಗಲ್ಲ ಅಂತ ಮತ್ತೆ ಸಾಂಗ್ ಅನ್ನ ಪ್ಲೇ ಮಾಡ್ಕೊಬಿಟ್ಟು ಡಿಕ್ಕಿಯನ್ನ ತೋರಿಸಿ ಡ್ಯಾನ್ಸ್ ಎಲ್ಲ ಮಾಡಿ ಆ ಹುಡುಗನನ್ನ ಸೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಹೀರೋಯಿನ್. ಆವಾಗ ನಮ್ಮ ಹೀರೋಯಿನ್ ಆ ಹುಡುಗನ ಬೆನ್ನನ್ನ ನೋಡ್ಬೇಕಾದ್ರೆ ಅವನ ಮೈ ಪೂರ್ತಿ ಗಾಯಗಳಾಗಿರ್ತಾ ಇದೆ. ಆವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಹುಡುಗ ಒಬ್ಬ ಇಂಟ್ರೋವರ್ಟ್ ಅಲ್ವಾ, ಚಿಕ್ಕವನಿಂದ ಯಾರ ಜೊತೆನೂ ಸೆಟ್ ಆಗಲ್ಲ. ಪ್ಲಸ್ ಇನ್ ಕೇಸ್ ಯಾರ ಜೊತೆನಾದ್ರೂ ಆಕ್ಸಿಡೆಂಟ್ ಆದ್ರೆ ಈ ರೀತಿನೇ ಅವನ ಬೆನ್ ಪೂರ್ತಿ ಗಾಯಗಳು ಬಂದ್ಬಿಡುತ್ತೆ. ಇದನ್ನ ಇವಾಗ ನೋಡಿದಾಗ್ಲೇ ನಮ್ಮ ಹೀರೋಯಿನ್ ಅರ್ಥ ಮಾಡ್ಕೋತಾಳೆ. ಆಮೇಲೆ ನಂತರ ಅವರ ಮನೆಯಲ್ಲಿ ಕೂತು ಇಬ್ಬರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇಬ್ಬರು ಒಬ್ಬರಿಗೊಬ್ಬರು ಅವರವರ ಬಗ್ಗೆ ಶೇರ್ ಮಾಡ್ಕೋತಾರೆ. ನಮ್ಮ ಹೀರೋಯಿನ್ಗೆ ಕ್ಯಾಲಿಫೋರ್ನಿಯಾ ಹೋಗೋದೇ ತುಂಬಾ ಇಷ್ಟವಾಗಿರುತ್ತೆ. ಈ ಮನೆಗೆ ಡ್ಯೂ ಅನ್ನೆಲ್ಲ ಪೇ ಮಾಡಿ ಮುಗಿಸ್ಬಿಟ್ರೆ ನಂತರ ಕ್ಯಾಲಿಫೋರ್ನಿಯಾಗೆ ಹೋಗ್ಬಿಡ್ತಾಳೆ. ಅದೇ ತರಾನೇ ಪರ್ಸಿ ಹುಡುಗ ಕೂಡ ನನಗೂ ಈ ಊರಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಕ್ಕ, ಇಲ್ಲಿಂದ ಸ್ಕೂಲ್ ಅನ್ನ ಚೇಂಜ್ ಮಾಡ್ಕೊಂಡು ಫ್ರಾನ್ಸ್ ಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಅಕ್ಕ, ಅಲ್ಲಿಗೆ ಹೋಗಿ ನನ್ನ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡೋಣ ಅನ್ಕೊಂಡಿದೀನಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇವಾಗ್ಲೇನೆ ಇವರಿಬ್ಬರ ಮಧ್ಯ ಚಿಕ್ಕದಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ. ಆವಾಗ ಹುಡುಗ ನಮ್ಮ ಹೀರೋಯಿನ್ ಹತ್ರ ಏನೋ ಇವತ್ತು ಡೇಟಿಂಗ್ ಸ್ವಲ್ಪ ಮಿಸ್ ಆಗ್ಬಿಡ್ತು, ಹಾಗಾದ್ರೆ ನಾವು ಮತ್ತೆ ನಾಳೆ ಡೇಟಿಂಗ್ ಹೋಗೋಣವಾ, ಎಲ್ಲಿಗಾದ್ರೂ ಆಚೆ ಹೋಗೋಣವಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಹೇಳ್ಬಿಡ್ತಾಳೆ. ನೋಡಿದ್ರೆ ನೆಕ್ಸ್ಟ್ ದಿನ ಇಬ್ಬರು ತುಂಬಾನೇ ಜೋಳಿಯಾಗಿರ್ತಾ ಇದ್ದಾರೆ. ಇವ್ರಗಳ ಹತ್ರ ನಾಯಿಗಳು ಕೂಡ ಇರುತ್ತಲ್ವಾ, ಆ ನಾಯಿಗಳನ್ನ ಬೀಚ್ ಹತ್ರ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಆಟ ಆಡ್ತಿರ್ತಾರೆ. ವಿಡಿಯೋ ಗೇಮ್ ಅಂಗಡಿಗೆ ಹೋಗಿ ಆಟ ಆಡೋದು ಅಂತ ಅವತ್ತಿನ ದಿನ ಸಿಕ್ಕಾಪಟ್ಟೆ ಜಾಲಿಯಾಗಿ ಕಳೆಯುತ್ತೆ. ಆಮೇಲೆ ನಮ್ಮ ಪರ್ಸಿಗೆ ಗೊತ್ತಿರುವ ಒಬ್ಬ ಹುಡುಗ ಫ್ರೆಂಡ್ ಆಗಿರ್ತಾನೆ. ಅವನ ಹತ್ರ ನಮ್ಮ ಹೀರೋಯಿನ್ ಅನ್ನ ಇಂಟ್ರೋ ಕೊಡ್ಬೇಕಾದ್ರೆ ಆ ಹುಡುಗನಿಗೆ ನಮ್ಮ ಹೀರೋಯಿನ್ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. ನೋಡಿದ್ರೆ ನಮ್ಮ ಪರ್ಸಿ ಹತ್ರ ಒಂದು ಕ್ರಿಸ್ಪಿ ಇರುತ್ತೆ, ಅದನ್ನ ತಗೊಂಡು ದೂರವಾಗಿ ಬಿಸಾಕ್ಬಿಟ್ಟು ಲೋ ಮಚ್ಚ ಅದನ್ನ ಹೋಗಿ ತಗೊಂಡು ಬಾ, ಅಲ್ಲಿಯವರೆಗೂ ನಾನು ಮ್ಯಾಡಿ ಜೊತೆ ಮಾತಾಡ್ತಾ ಇರ್ತೀನಿ ಅಂತ ಹೇಳಿ ನಮ್ಮ ಹುಡುಗನನ್ನ ಕಳಿಸ್ಬಿಟ್ಟು ಲೇ ಯಾರೇ ನೀನು, ಏನಕ್ಕಾಗಿ ಆ ಹುಡುಗನನ್ನ ನೀನು ಲವ್ ಮಾಡ್ತಾ ಇದೀಯಾ, ಹಣಕ್ಕಾಗಿ ಇಂತಹ ಕೆಲಸವನ್ನ ನೀನು ಮಾಡ್ತಾ ಇದೀಯಾ, ಹಣನೇ ನಿನ್ನ ಗುರಿನ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಚೇ ಆ ರೀತಿಯೆಲ್ಲ ಇಲ್ಲ, ನಿಜವಾಗ್ಲೂ ನಾನು ಅವನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಆ ಹುಡುಗನು ಹಾಗೆ ಸುಮ್ನೆ ಬಿಟ್ಬಿಡ್ತಾನೆ. ಸರಿ ಅಂತ ಆಮೇಲಿಂದ ಇವರಿಬ್ಬರು ಯಾವಾಗಿನ ರೀತಿಯನ್ನು ಜಾಲಿಯಾಗಿ ಇರೋದಕ್ಕೆ ಶುರು ಮಾಡ್ತಾರೆ. ನೋಡಿದ್ರೆ ಆ ಹುಡುಗನ ಹತ್ರ ಫಿಂಗರ್ ಟ್ರ್ಯಾಪ್ ಅಂತ ಒಂದು ಗೇಮ್ ಇರುತ್ತೆ, ಆ ಗೇಮ್ ಅನ್ನ ಆಟ ಆಡ್ತಿರ್ತಾರೆ. ಆದ್ರೆ ಈ ಗೇಮ್ ನಮ್ಮ ಹೀರೋಯಿನ್ಗೆ ಇಷ್ಟ ಆಗಲ್ಲ, ಯಾಕೆಂದ್ರೆ ಅವನನ್ನ ಎಷ್ಟು ಮೆಚುರಿಟಿ ಆಗಿ ತರಬೇಕು ಅಂತ ಅವಳು ಇಷ್ಟಪಡ್ತಾ ಇದ್ದಾಳೆ, ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ನೀನು ಏನೇ ಮಾಡಿದ್ರು ನೀನು ಚಿಕ್ಕ ಹುಡುಗನ ರೀತಿನೇ ಆಟ ಆಡ್ತಾ ಇದೆಯಾ ಕೋಣ ಅಂತ ಬೇಜಾರಾಗ್ತಾಳೆ. ಅದಕ್ಕೆ ಪರ್ಸಿ ಹುಡುಗ ರಾತ್ರಿ ಡಿನ್ನರ್ ಗೆ ನಮ್ಮ ಹೀರೋಯಿನ್ ಅನ್ನ ಒಂದು ಜಾಗಕ್ಕೆ ಇನ್ವೈಟ್ ಮಾಡ್ತಾವನೆ. ನಮ್ಮ ಹೀರೋಯಿನ್ ಪರ್ಸಿ ಹುಡುಗ ಹೇಳಿದ ರೆಸ್ಟೋರೆಂಟ್ ಗೆ ಡಿನ್ನರ್ ಗೆ ಬರ್ತಾವಳೆ. ಅಲ್ಲಿ ಇಬ್ಬರು ಕೂತು ಊಟ ಮಾಡ್ತಾ ಇರ್ಬೇಕಾದ್ರೆ ಆ ರೆಸ್ಟೋರೆಂಟ್ ಅಲ್ಲಿ ಚಿಕ್ಕದಾಗಿ ಒಂದು ಪಿಯಾನೋ ಇರುತ್ತೆ. ಆವಾಗ ನಮ್ಮ ಹೀರೋಯಿನ್ ಪರ್ಸಿ ಹತ್ರ ಲೋ ನಿನಗೆ ಪಿಯಾನೋ ಪ್ಲೇ ಮಾಡೋಕೆ ಬರುತ್ತಾ, ಎಲ್ಲಿ ಪ್ಲೇ ಮಾಡಿ ತೋರ್ಸು ನೋಡೋಣ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಪರ್ಸಿ ಇಲ್ಲ ಆಗಲ್ಲ ಅಂತ ನಾಚ್ಕೋತಿರ್ತಾವನೆ. ಆದ್ರೆ
ನಿಜವಾಗ್ಲೂ ನಮ್ಮ ಹೀರೋಯಿನ್ ತುಂಬಾನೇ ಫೋರ್ಸ್ ಮಾಡಿ ಕೇಳೋದ್ರಿಂದ ಸರಿ ಆಯ್ತು ಅಂತ ಹುಡುಗ ಪಿಯಾನೋ ಪ್ಲೇ ಮಾಡೋದಕ್ಕೆ ಹೋಗ್ತಾನೆ. ಪ್ಲೇ ಮಾಡೋದು ಮಾತ್ರವೇ ಅಲ್ಲದೆ ಸಾಂಗ್ ಅನ್ನು ಹಾಡೋದಕ್ಕೆ ಶುರು ಮಾಡ್ತಾನೆ. ನೋಡಿದ್ರೆ ಹುಡುಗ ಸೂಪರ್ ಆಗಿ ಸಾಂಗ್ ಅನ್ನು ಹಾಡ್ತಿರ್ತಾನೆ. ಇದನ್ನು ನೋಡುವ ನಮ್ಮ ಹೀರೋಯಿನ್ ಗೆ ನಿಜವಾಗ್ಲೂ ಅವನ ಮೇಲೆ ಲವ್ ಉಂಟಾಗೋದಕ್ಕೆ ಶುರುವಾಗ್ಬಿಡುತ್ತೆ. ಇಷ್ಟು ದಿನ ಫೇಕ್ ಆಗಿ ಅವರ ತಂದೆ ತಾಯಿ ಹೇಳಿದ್ರಿಂದ ಈ ರೀತಿ ನಾಟಕವನ್ನ ಮಾಡ್ತಾ ಇದ್ಲು ನಮ್ಮ ಹೀರೋಯಿನ್. ಆದ್ರೆ ಈ ಕ್ಷಣದಿಂದ ಹುಡುಗನನ್ನ ನಿಜವಾಗ್ಲೂ ಲವ್ ಮಾಡೋದಕ್ಕೆ ಶುರು ಹಚ್ಕೊಬಿಟ್ಲು ನಮ್ಮ ಹೀರೋಯಿನ್. ಸರಿ ಅಂತ ಈ ಕಡೆ ಪರ್ಸಿನ ಹಾಡನ್ನ ಕಂಪ್ಲೀಟ್ ಮಾಡಿದ ಮೇಲೆ ಎಲ್ಲರಿಗೂ ಅಲ್ಲಿರೋರು ಅಪ್ರಿಶಿಯೇಟ್ ಮಾಡ್ತಾರೆ. ನಂತರ ನಮ್ಮ ಹೀರೋಯಿನ್ ಜೊತೆ ಕೂತು ಊಟ ಮಾಡ್ತಾ ಇರ್ತಾನೆ ಹುಡುಗ. ಆವಾಗ ಆ ಜಾಗಕ್ಕೆ ಮ್ಯಾಡಲಿನ್ ಅಂತ ಒಬ್ಬಳು ಹುಡುಗಿ ಬರ್ತಾಳೆ. ನಮ್ಮ ಪರ್ಸಿ ಅವನ ಸ್ಕೂಲ್ ಕ್ಲಾಸ್ಮೇಟ್ ಆ ಹುಡುಗಿ. ಹೇ ಮ್ಯಾಡಲಿನ್, ನೀನೇನು ಈ ಜಾಗದಲ್ಲಿ ಇರ್ತಾ ಇದೆಯಾ ಅಂತ ಹುಡುಗಿಯನ್ನ ಹಗ್ ಮಾಡಿ ಇನ್ವೈಟ್ ಮಾಡಿ ಇವರೇನೆ ಮ್ಯಾಡಿ ಅಂತ ತೋರಿಸಬೇಕಾದ್ರೆ ಮ್ಯಾಡಿ ನೋಡೋದಕ್ಕೆ ಸ್ವಲ್ಪ ದೊಡ್ಡವ್ರ ರೀತಿ ಕಾಣ್ತಾ ಇದ್ದಾಳೆ ಅಲ್ವಾ. ಅದಕ್ಕೆ ಮ್ಯಾಡಲಿನ್ ಏನಂತ ಅನ್ಕೋತಾಳೆ ಅಂದ್ರೆ ನಮ್ಮ ಪರ್ಸಿಗೆ ಅವಳೊಬ್ಬಳು ಬೇಬಿ ಸೀಟರ್ ಅಂತ ಅನ್ಕೋತಾಳೆ. ಇದನ್ನ ಕೇಳಿದ ಮ್ಯಾಡಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆಮೇಲೆ ಮ್ಯಾಡಲಿನ್ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಪರ್ಸಿ ಹತ್ರ ಇವತ್ತು ರಾತ್ರಿ ಒಂದು ಜಾಗದಲ್ಲಿ ಒಂದು ಪಾರ್ಟಿಯನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ನೀನು ಖಂಡಿತ ಆ ಜಾಗಕ್ಕೆ ಬರ್ಬೇಕು, ನಾನು ನಿನ್ನ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಮೇಲೆ ಪರ್ಸಿ ನಮ್ಮ ಹೀರೋಯಿನ್ ಜೊತೆ ಕೂತು ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ್ಲೇನೆ ಅವನಿಗೆ ನಮ್ಮ ಮ್ಯಾಡಿ ಮೇಲೆ ಸ್ವಲ್ಪ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ನಿಜವಾಗ್ಲೂ ಮ್ಯಾಡಿ ಯಾರು? ಯಾಕೆಂದ್ರೆ ಇವಳನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮೀಟ್ ಮಾಡಿದ್ದು. ಒಂದು ಹುಡುಗಿ ಇಷ್ಟೊಂದು ಈಸಿಯಾಗಿ ಅಷ್ಟು ಬೇಗ ಒಬ್ಬ ಹುಡುಗನ ಜೊತೆ ಕ್ಲೋಸ್ ಆಗಿ ಬಿಡ್ತಾಳ. ಏನು ಇವಾಗ ಇಬ್ಬರ ಮಧ್ಯೆ ಸ್ವಲ್ಪ ಲವ್ ಡೆವಲಪ್ ಆಗಿದೆ ಅಷ್ಟೇ ಅಂತೆಲ್ಲ ಯೋಚನೆ ಮಾಡಿದ ನಮ್ಮ ಪರ್ಸಿ ಇವಾಗ ನಮ್ಮ ಮ್ಯಾಡಿ ಹೀರೋಯಿನ್ ಹತ್ರ, ಮ್ಯಾಡಿ ನಿಜವಾಗ್ಲೂ ನೀವು ಯಾರು, ನಿಮಗೆ ನನ್ನಿಂದ ಏನ್ ತಾನೇ ಬೇಕು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಏನನ್ನೋ ಅವನ ಜೊತೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಅವಳ ಪಾಡಿಗೆ ಸೈಲೆಂಟ್ ಆಗಿರ್ತಾಳೆ. ಇದನ್ನು ನೋಡಿದ ನಮ್ಮ ಪರ್ಸಿಗೆ ಸ್ವಲ್ಪ ಕೋಪ ಬಂದು ಅವಳ ಜೊತೆ ಚಿಕ್ಕದಾಗಿ ಜಗಳ ಮಾಡಿಬಿಟ್ಟು ಅಲ್ಲಿಂದ ಗೆದ್ದು ಹೊರಗಡೆ ಹೋಗ್ತಾನೆ. ನಂತರ ಅವನ ಪಾಡಿಗೆ ಕಾರಣ ಹತ್ತಿ ಹೊರಡ್ಬೇಕಾದ್ರೆ ಹಿಂದೆನೆ ಓಡಿ ಬಂದ ನಮ್ಮ ಹೀರೋಯಿನ್ ಕಾರಿಗೆ ಹತ್ಕೊಂಡು ಅವನ ಜೊತೆ ಹೊರಡ್ತಾಳೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್, ಲೋ ಏನಾಯ್ತು, ಯಾಕೆ ನನ್ನ ಮೇಲೆ ಕೋಪದಲ್ಲಿ ಇರ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪರ್ಸಿ, ಇವಾಗ ಸದ್ಯಕ್ಕೆ ನನ್ನ ಜೊತೆ ಮಾತಾಡ್ಬೇಡಿ, ನನ್ನನ್ನ ಅಲೋನ್ ಆಗಿ ಬಿಡಿ ಅಂತ ಹೇಳ್ತಾವನೆ. ನಂತರ ನೋಡಿದ್ರೆ ಕಾರು ಮನೆಗೆ ಹೋಗದೆ ಬೇರೆ ಎಲ್ಲಿಗೋ ಹೋಗ್ತಾ ಇರುತ್ತೆ. ಅದಕ್ಕೆ ಹೀರೋಯಿನ್, ಲೋ ಎಲ್ಲಿಗೋ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ಅದೇ ಮ್ಯಾಡಲಿನ್ ಒಂದು ಪಾರ್ಟಿಗೆ ಕರೆದಿದ್ಲಲ್ವಾ, ಆ ಪಾರ್ಟಿಗೆನೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವನ ಪಾಡಿಗೆ ಆ ಜಾಗಕ್ಕೆ ಬಂದು ಕಾರನ್ನ ಸ್ಟಾಪ್ ಮಾಡಿಬಿಟ್ಟು ಪಾರ್ಟಿಗೆ ಹೋಗ್ಬಿಡ್ತಾನೆ ಒಳಗಡೆ. ನಮ್ಮ ಹೀರೋಯಿನ್ ಆ ಪಾರ್ಟಿಗೆ ಹೋಗೋಣ ಬೇಡವಾ ಅಂತ ಹೊರಗಡೆನೆ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇರ್ತಾಳೆ. ನಂತರ ಚೆನ್ನಾಗಿ ಯೋಚನೆ ಮಾಡಿ ನೋಡ್ಬಿಟ್ಟು ಒಳಗಡೆ ಬರ್ತಾಳೆ. ಒಳಗಡೆ ಬಂದು ಅಲ್ಲಿರುವ ಹುಡುಗಿಯರ ಹತ್ರ, ನಿಮಗೆ ಪರ್ಸಿಯನ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿಯರು, ಪರ್ಸಿ ಮತ್ತೆ ಮ್ಯಾಡಲಿನ್ ಇಬ್ಬರವೇ ಸೇರಿ ಮೇಲ್ಗಡೆ ಇರುವ ರೂಮ್ ಒಳಗಡೆ ಹೋದ್ರು ಅಂತ ಹೇಳ್ತಾರೆ. ಏನು ರೂಮ್ ಒಳಗಡೆ ಹೋದ್ರ? ಈ ಹುಡುಗಿ ಏನಕ್ಕೆ ಪರ್ಸಿಯನ ರೂಮ್ ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ ಅಂತ ಶಾಕ್ ಆಗಿ ನಮ್ಮ ಹೀರೋಯಿನ್ ಮೇಲ್ಗಡೆ ಓಡಿ ಬರ್ತಾಳೆ. ಅಲ್ಲಿಗೆ ಬಂದು ಒಂದೊಂದು ರೂಮ್ ಡೋರ್ ಅನ್ನು ಓಪನ್ ಮಾಡಿ ನೋಡ್ತಾಳೆ. ನೋಡಿದ್ರೆ ಬೇರೆ ಬೇರೆಯವರು ಇರ್ತಾರೆ ಆ ರೂಮ್ಸ್ ಅಲ್ಲಿ. ಕೊನೆಯದಾಗಿ ನೋಡಿದ್ರೆ ಒಂದು ರೂಮ್ ಡೋರ್ ಚೆನ್ನಾಗಿ ಲಾಕ್ ಆಗಿರುತ್ತೆ. ನಮ್ಮ ಹೀರೋಯಿನ್ ಕಷ್ಟಪಟ್ಟು ಆ ರೂಮ್ ಡೋರ್ ಅನ್ನು ಹೊಡೆದಾಕೊಂಡು ಒಳಗಡೆ ಹೋಗಿ ನೋಡ್ಬೇಕಾದ್ರೆ ನಮ್ಮ ಪರ್ಸಿ ಮತ್ತೆ ಆ ಮ್ಯಾಡಲಿನ್ ಹುಡುಗಿ ಇಬ್ಬರು ಆಫ್ ನೇಕಡ್ ಆಗಿ ಆ ಜಾಗದಲ್ಲಿ ಇರ್ತಾರೆ. ಹೇ, ನೀನು ಏನಕ್ಕಾಗಿ ಈ ಹುಡುಗನನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದೆ ಅಂತ ನಮ್ಮ ಹೀರೋಯಿನ್ ಮ್ಯಾಡಲಿನ್ ಹತ್ರ ಕೇಳ್ತಾಳೆ. ಸರಿ ಓಕೆ, ಅವನು ಏನಕ್ಕೆ ಒಂದು ರೀತಿ ನಿಶೆಯಲ್ಲಿ ಇರೋ ಹಾಗೆ ಇರ್ತಾ ಇದ್ದಾನಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮ್ಯಾಡಲಿನ್, ಚೇಚೆ ನೀವು ಅನ್ಕೊಳ್ಳೋ ರೀತಿಯಲ್ಲ, ನಮ್ಮ ಇಬ್ಬರ ಮಧ್ಯೆ ಯಾವುದೇ ರೀತಿಯ ತಪ್ಪು ನಡೀಲಿಲ್ಲ. ಆದ್ರೆ ಈ ಜಾಗಕ್ಕೆ ಬರೋಕು ಮುಂಚೆ ಚಿಕ್ಕದಾಗಿ ಒಂದು ಟ್ಯಾಬ್ಲೆಟ್ ಅನ್ನ ಮಾತ್ರ ಈ ಹುಡುಗ ಯೂಸ್ ಮಾಡ್ದ, ಆಮೇಲಿಂದಾನೇ ಇವನು ಈ ರೀತಿ ಇರ್ತಾ ಇದ್ದಾನೆ ಅಂತ ಹೇಳ್ತಾಳೆ ಮ್ಯಾಡಲಿನ್. ಏನು ಚಿಕ್ಕ ಟ್ಯಾಬ್ಲೆಟ್ ಮಾತ್ರನಾ? ಡ್ರಗ್ಸ್ ಅನ್ನ ತಗೊಂಡಿದ್ಯೇನೋ ನೀನು ಅಂತ ಅವನನ್ನ ಕರ್ಕೊಂಡು ಹೋಗಿ ಬಾತ್ರೂಮ್ ಅಲ್ಲಿ ಕೂರಿಸಿ ಅವನನ್ನ ವಾಮಿಟ್ ಮಾಡಿಸ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಆದ್ರೆ ಇವಳು ಬರ್ಬೇಕಾದ್ರೆ ಆ ಡೋರ್ ನ ಹೊಡೆದಾಕೊಂಡು ಬಂದಿರೋದ್ರಿಂದ ಆ ಪಾರ್ಟಿಯ ಓನರ್ ಆ ಜಾಗಕ್ಕೆ ಬಂದು, ಹೇ ಯಾರಮ್ಮ ನೀನು ಈ ಜಾಗಕ್ಕೆ ಬಂದು ಗಲಾಟೆ ಮಾಡ್ತಾ ಇದೀಯಾ, ನೀನು ಮರ್ಯಾದೆಯಾಗಿ ಇಲ್ಲಿಂದ ಹೋಗು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಸ್ವಲ್ಪ ಹೊತ್ತು ಸುಮ್ನಿರಯ್ಯ, ನಾನು ಇವನನ್ನ ಕರ್ಕೊಂಡು ಆಮೇಲೆ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಅವ್ರುಗಳು ಕೇಳ್ತಾನೆ ಇಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಮತ್ತೆ ಅವರ ಒಳಗಡೆ ಸ್ವಲ್ಪ ಜಗಳ ಆಗೋದಕ್ಕೆ ಶುರು ಆಗುತ್ತೆ. ಇದನ್ನ ನಮ್ಮ ಪರ್ಸಿನೂ ನೋಡ್ತಿರ್ತಾನೆ. ಅವನಿಗೆ ಏನೇ ಇದ್ರು ನಮ್ಮ ಹೀರೋಯಿನ್ ಅನ್ನ ತುಂಬಾನೇ ಇಷ್ಟ ಆಗುತ್ತೆ ಅಲ್ವಾ. ಆದ್ರಿಂದ ನೀನು ಹೇಗೋ ನನ್ನ ಹೀರೋಯಿನ್ ಗೆ ತಿರುಗಿಸಿ ಮಾತಾಡ್ತೀಯ ಅಂತ ಅವನಿಗೆ ಪಂಚ್ ಮಾಡೋದಕ್ಕೆ ಹೋಗಿ ಗೊತ್ತಿಲ್ಲದೆ ಮಿಸ್ ಆಗಿ ನಮ್ಮ ಹೀರೋಯಿನ್ ಅವಳ ಗಂಟ್ಲಿಗೇನೆ ಜೋರಾಗಿ ಪಂಚ್ ಮಾಡಿ ಬಿಡ್ತಾನೆ ಪರ್ಸಿ. ಆದ್ರಿಂದ ನಮ್ಮ ಹೀರೋಯಿನ್ ಗೆ ತುಂಬಾನೇ ನೋವಾಗಿ ಕಿರ್ಚ್ಕೊಂಡು ಕೆಳಗಡೆ ಬೀಳ್ತಾಳೆ. ಆವಾಗ ಪರ್ಸಿ, ಸಾರಿ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಮತ್ತೆ ಅವರ ಮನೆಗೆ ಹೊರಡುತ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ಪರ್ಸಿ ನಮ್ಮ ಹೀರೋಯಿನ್ ಅವಳ ಮಡಿಲಲ್ಲಿ ಮಲ್ಕೋಬಿಟ್ಟು, ಅಕ್ಕ ಸಾರಿ ಅಕ್ಕ, ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ಪಾಡಿಗೆ ಯಾವ್ದೋ ಒಂದು ಎಮೋಷನಲ್ ಅಲ್ಲಿ ಈ ರೀತಿ ಮಾಡ್ಬಿಟ್ಟೆ, ನಾನು ಬೇಕು ಬೇಕಂತ ನಿಮಗೆ ಪಂಚ್ ಮಾಡಿರ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಗೊತ್ತು ನೀನು ಬೇಕು ಬೇಕಂತ ಈ ರೀತಿ ಮಾಡಿರಲ್ಲ, ಆದ್ರೂ ನೀನು ಈ ರೀತಿ ಕೋಪ ಮಾಡ್ಕೊಳ್ಳೋದು ತುಂಬಾನೇ ತಪ್ಪು ಅಂತ ವಾಯ್ಸ್ ಚೇಂಜ್ ಆಗಿ ಮಾತಾಡ್ತಾ ಇರ್ತಾಳೆ. ಯಾಕೆ ಅಂದ್ರೆ ನಮ್ಮ ಪರ್ಸಿ ಅವಳ ಗಂಟ್ಲಿಗೇನೆ ಪಂಚ್ ಮಾಡಿಬಿಟ್ಟಿದ್ದಾನಲ್ಲ, ಅದ್ರಲ್ಲಿ ಅವಳ ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆ. ಆಮೇಲೆ ಪರ್ಸಿ, ಸರಿ ಅಕ್ಕ, ನಾನು ನಿಮಗಾಗಿ ಒಂದು ವಿಷಯವನ್ನ ಮಡಗಿದ್ದೀನಿ ಅಂತ ಅವನ ಪಾಕೆಟ್ ಇಂದ ಏನೋ ಒಂದು ವಿಷಯವನ್ನ ಹೊರಗಡೆ ತೆಗಿತಾವನೆ. ಏನು ಅಂತ ನೋಡಿದ್ರೆ 5 ಪೀಸ್ ಆಫ್ ಕಾಂಡಮ್ ಪ್ಯಾಕೆಟ್ ಅನ್ನ ಮಡಗಿದ್ದಾನೆ. ಆವಾಗ್ಲೇನೆ ನಮ್ಮ ಹೀರೋಯಿನ್ಗೂ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಸರಿ ಓಕೆ, ಹುಡುಗ ಮೆಚೂರ್ ಆಗ್ಬಿಟ್ಟಿದ್ದಾನೆ ಅನ್ಸುತ್ತೆ, ಸರಿ ನಾವು ಅವನ ಜೊತೆ ಒಟ್ಟಿಗೆನೆ ಇರೋಣ, ಒಂದಾಗಿ ಮಿಕ್ಸ್ ಆಗಿ ಮಿಂಗಲ್ ಆಗಿ ಬಿಡೋಣ ಅಂತ ಡಿಸೈಡ್ ಮಾಡಿ ಅವನ ಹತ್ರ ಇಂದ ಕಾಂಡಮ್ ಪ್ಯಾಕೆಟ್ ಅನ್ನ ತಗೊಂಡು ಅದನ್ನ ಓಪನ್ ಮಾಡ್ತಾಳೆ. ಆವಾಗ ನಮ್ಮ ಪರ್ಸಿ ಅವಳನ್ನ ಸ್ಟಾಪ್ ಮಾಡಿಸಿ, ಸಾರಿ ಅಕ್ಕ, ನಾನು ನಿಮ್ಮನ್ನ ಫಸ್ಟ್ ತಪ್ಪಾಗಿನೇ ನೋಡ್ತಾ ಇದ್ದೆ,
ಆದ್ರೆ ಇವಾಗ ನಿಮ್ಮನ್ನ ನನಗೆ ತುಂಬಾನೇ ಇಷ್ಟ ಆಗ್ತಾ ಇದೆ, ನೀವು ತುಂಬಾನೇ ಒಳ್ಳೆಯವರು, ಐ ಲವ್ ಯು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೂ ಅವನನ್ನ ತುಂಬಾನೇ ಇಷ್ಟ ಆಗ್ತಾ ಇದೆ. ಅವಳಿಗೆ ಏನನ್ನ ಮಾಡೋದು ಅಂತಾನೆ ಇವಾಗ ಗೊತ್ತಾಗ್ತಾ ಇಲ್ಲ. ಸೊ ಇಬ್ಬರು ಒಬ್ಬರಿಗೊಬ್ಬರು ಅವರವರ ಲವ್ ಅನ್ನ ಶೇರ್ ಮಾಡ್ಕೊತಾರೆ. ಇವಾಗ ನಮ್ಮ ಹೀರೋ ತುಂಬಾನೇ ಕಾನ್ಫಿಡೆಂಟ್ ಆಗಿ ನಮ್ಮ ಹೀರೋಯಿನ್ ಅನ್ನ ಲವ್ ಮಾಡೋದಕ್ಕೆ ಶುರು ಮಾಡ್ಕೊತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋ ಅವರ ತಂದೆ ತಾಯಿ ಜೊತೆ ಮಾತಾಡ್ತಿರ್ತಾನೆ. ಅವರ ತಂದೆ ಹತ್ರ, ತಂದೆ ಈ ರೀತಿ ಮ್ಯಾಡಿ ಅನ್ನೋ ಹುಡುಗಿಯನ್ನ ನಾನು ಲವ್ ಮಾಡ್ತಾ ಇದ್ದೀನಿ, ಅವರಿಗೆ 32 ವರ್ಷ ಆಗ್ತಾ ಇದೆ, ಅವರು ನನಗಿಂತ ತುಂಬಾ ದೊಡ್ಡವರೇ, ಆದ್ರೆ ನಾನು ಅವರನ್ನೇ ಮದುವೆ ಆಗೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹುಡುಗ ಹೇಳ್ಬೇಕಾದ್ರೆ ಇದನ್ನ ಕೇಳುವ ತಂದೆ ತಾಯಿಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ಅವರು ಅನ್ಕೊಂಡಿರುವ ಟಾಸ್ಕ್ ಕಂಪ್ಲೀಟ್ ಆಗ್ಬಿಟ್ಟಿದೆ ಅಲ್ವಾ. ಸೊ ತಂದೆ ತಾಯಿ ಖುಷಿ ಆಗ್ತಾನೆ ಇರ್ಬೇಕಾದ್ರೆ ಆವಾಗ್ಲೇ ನಮ್ಮ ಪರ್ಸಿ ಇನ್ನೊಂದು ಬಾಂಬ್ ಅನ್ನ ಹಾಕ್ತಾನೆ. ಅವಾಗ ಅದು ಏನು ಅಂದ್ರೆ ಸ್ಟಡೀಸ್ ಗಾಗಿ ನಮ್ಮ ಹುಡುಗ ಫ್ರಾನ್ಸ್ ಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದ ಅಲ್ವಾ. ಆದ್ರೆ ಇವಾಗ ಮ್ಯಾಡಿಯನ್ನ ಮದುವೆ ಆಗ್ಬಿಟ್ಟು ಇಲ್ಲೇನೆ ಸೆಟ್ಲ್ ಆಗ್ತಾನಂತೆ. ನಾನು ಇಲ್ಲೇನೆ ಸ್ಟೇ ಆಗ್ತೀನಿ ಅಂತ ಹೇಳ್ಬೇಕಾದ್ರೆ ಈ ವಿಷಯ ಅವರ ತಂದೆ ತಾಯಿಗೆ ಒಂದು ಚೂರು ಇಷ್ಟಾನೇ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಪರ್ಸಿ ಅವನ ಪಾಡಿಗೆ ಕಾರನ್ನ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾರನ್ನ ಹೋಗಿ ಕ್ಲೀನ್ ಮಾಡ್ತಾ ಇರ್ತಾನೆ. ಆವಾಗ ಈ ಕಡೆ ತಂದೆ ತಾಯಿ ನಮ್ಮ ಮ್ಯಾಡಿ ಜೊತೆ ಮಾತಾಡ್ಬೇಕು ಅಂತ ಅವಳಿಗೆ ಫೋನ್ ಅನ್ನ ಮಾಡಿ, ಹೇ ಮ್ಯಾಡಿ, ನಾವು ಹೇಳಿದ ಹಾಗೆ ನೀನು ಕೆಲಸವನ್ನ ಮಾಡಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ಬಿಟ್ಟಿದ್ಯಾ, ಆದ್ರೆ ನಮ್ಮ ಪರ್ಸಿ ಹುಡುಗ ನಿನ್ನ ಮೇಲೆ ತುಂಬಾನೇ ಅಟ್ರಾಕ್ಷನ್ ಅಲ್ಲಿ ಇರ್ತಾ ಇದ್ದಾನೆ, ನಿನ್ನ ಬಗ್ಗೆ ಯೋಚನೆ ಮಾಡಿ ಸ್ಟಡೀಸ್ ಅನ್ನ ಕೂಡ ಬಿಟ್ಬಿಟ್ಟು ಇಲ್ಲೇನೆ ಸ್ಟೇ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಇದ್ರ ಬಗ್ಗೆ ನೀನು ತಿಳ್ಕೊಂಡು ಅವನು ಹೊರಗಡೆ ವಿದೇಶಕ್ಕೆ ಹೋಗಿ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡೋ ರೀತಿ ಮಾಡು, ನೀನು ಈ ಒಂದು ಹೆಲ್ಪ್ ಅನ್ನ ನಮಗಾಗಿ ಮಾಡು ಅಂತ ಕೇಳ್ಬೇಕಾದ್ರೆ ನಮ್ಮ ಮ್ಯಾಡಿನು ಸರಿ ಅಂತ ಹೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಪರ್ಸಿ ಕಾರನ್ನ ಕ್ಲೀನ್ ಮಾಡ್ತಾ ಇದ್ದಾನೆ ಅಲ್ವಾ. ಕಾರ್ ಒಳಗಡೆ ಕೂತು ಅದರಲ್ಲಿರುವ ಡಿವೈಸ್ ಅನ್ನ ಆನ್ ಮಾಡ್ಬೇಕಾದ್ರೆ ಅವನ ತಂದೆಯವರು ಯೂಸ್ ಮಾಡ್ತಾ ಇರುವ ಸಿಮ್ಮುವೆ ಈ ಕಾರಲ್ಲಿ ಇರ್ತಾ ಇರುವ ಡಿವೈಸಿನ ಸಿಮ್ಮುವೆ ಕನೆಕ್ಟ್ ಆಗಿರುತ್ತೆ. ಸೊ ಅವನ ತಂದೆ ತಾಯಿ ನಮ್ಮ ಮ್ಯಾಡಿ ಜೊತೆ ಮಾತಾಡ್ತಾ ಇರುವ ಕಾಲ್ ಇವಾಗ ಈ ಡಿವೈಸ್ ಗೆ ಕೂಡ ಕನೆಕ್ಟ್ ಆಗಿ ಬಿಡುತ್ತೆ. ಇದನ್ನು ನೋಡಿದ ನಮ್ಮ ಪರ್ಸಿ ತುಂಬಾನೇ ಶಾಕ್ ಆಗಿ ಬಿಡ್ತಾನೆ. ಆವಾಗ್ಲೇನೆ ಆ ವಿಷಯ ಅವನಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಮ್ಯಾಡಿಯನ್ನ ನಮ್ಮ ತಂದೆ ತಾಯಿ ಸೆಟ್ ಮಾಡಿ ನಮ್ಮ ಹತ್ರ ಕಳ್ಸಿದ್ದಾರೆ, ನಮಗೆ ಪರಿಚಯ ಆಗೋ ರೀತಿ ಮಾಡಿ ಅವಳನ್ನ ಲವ್ ಮಾಡಿಸಿದ್ದಾರೆ. ಆದ್ರೆ ಇದನ್ನೆಲ್ಲ ಹೀರೋಯಿನ್ ಮಾಡಿರುವ ಕಾರಣ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಇರ್ತಾ ಇರುವ ಈ ಕಾರೇನೆ. ಜಸ್ಟ್ ಒಂದು ಕಾರಿಗಾಗ ನಮ್ಮ ಹೀರೋಯಿನ್ ಅನ್ನ ಲವ್ ಮಾಡಿದ್ದು ಅಂತ ತುಂಬಾನೇ ಹುಡುಗ ಬೇಜಾರಾಗಿ ಅವನ ರೂಮ್ ಅಲ್ಲಿ ಕೂತು ಅಳ್ತಿರ್ತಾನೆ. ಆದ್ರೆ ಇದ್ರ ಬಗ್ಗೆ ಹೊರಗಡೆ ತೋರಿಸ್ಕೊಳ್ಳಲ್ಲ. ನಂತರ ನಮ್ಮ ಹೀರೋಯಿನ್ ಅನ್ನ ಜಸ್ಟ್ ಮನೆಗೆ ಇನ್ವೈಟ್ ಮಾಡೋ ರೀತಿ ಅವಳನ್ನ ಮನೆಗೆ ಕರೆಸಿ ಅವರ ತಂದೆ ತಾಯಿಗೆ ಇಂಟ್ರೊಡ್ಯೂಸ್ ಮಾಡಿ 4 ಜನರು ಕೂತು ಊಟವನ್ನ ಮಾಡ್ತಿರ್ತಾರೆ. ಆವಾಗ ನಮ್ಮ ಪರ್ಸಿ ಅವನ ಪೇರೆಂಟ್ಸ್ ನಮ್ಮ ಮ್ಯಾಡಿ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲದೆ ಇರೋ ರೀತಿ, ಹೇ ಹಾಯ್, ನಿಮ್ಮ ಹೆಸರೇ ಮ್ಯಾಡಿನಾ, ನೀವು ಏನನ್ನ ಮಾಡ್ತಾ ಇದ್ದೀರಾ ಅಂತ ಕ್ಯಾಶುವಲ್ ಆಗಿ ವಿಚಾರಿಸ್ತಿರ್ತಾರೆ. ನಮ್ಮ ಹೀರೋಯಿನ್ ಕ್ಯಾಶುವಲ್ ಆಗಿ ನಾಟಕ ಮಾಡಿ ಮಾತಾಡ್ತಿರ್ತಾಳೆ. ಆದ್ರೆ ಈ ಸಲ ನಮ್ಮ ಪರ್ಸಿ ಹುಡುಗನ ಬಿಹೇವಿಯರ್ ಟೋಟಲ್ ಆಗಿ ಚೇಂಜ್ ಆಗಿರುತ್ತೆ. ಬೇಕು ಅಂತಾನೆ ಅವನ ಪೇರೆಂಟ್ಸ್ ಹತ್ರ ನಮ್ಮ ಹೀರೋಯಿನ್ ಅನ್ನ ತುಂಬಾನೇ ಚೀಪ್ ಆಗಿ ಡಾಮಿನೇಟ್ ಮಾಡಿ ಮಾತಾಡ್ತಿರ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಆ ಹುಡುಗ ಅವನ ಪಾಡಿಗೆ ಎದ್ದು ಹೊರಗಡೆ ಹೋಗ್ಬಿಡ್ತಾನೆ. ಇದನ್ನು ನೋಡಿದ ಪರ್ಸಿ ಅವನ ತಂದೆ ತಾಯಿಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ನಮ್ಮ ಹೀರೋಯಿನ್ ಹತ್ರ, ಏನಮ್ಮ ನಿನಗೆ ಏನಾದ್ರೂ ನಿಜವನ್ನ ಅವನ ಹತ್ರ ಹೇಳ್ಬಿಟ್ಟಿದ್ಯಾ, ಅವನು ಲೈಟ್ ಆಗಿ ಡೌಟ್ ಬರ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ನನಗೆ ಏನು ಗೊತ್ತಿಲ್ವಲ್ಲ ಅಂತ ಹೇಳ್ತಾಳೆ. ಯಾರು ಅವನಿಗೆ ಈ ವಿಷಯದ ಬಗ್ಗೆ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇವರು ಮೂವರುವೆ ಈ ಕಡೆ ತುಂಬಾನೇ ಕನ್ಫ್ಯೂಸ್ ಆಗ್ತಿರ್ತಾರೆ. ಆವಾಗ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಪರ್ಸಿ ಅವನ ಮನೆಯಿಂದ ಹೊರಗಡೆ ಬರ್ತಾನೆ. ಆವಾಗ ಅವರ ಮನೆಯಲ್ಲಿ ಒಂದು ಕಾರ್ ಇರ್ತಾ ಇದೆ ಅಲ್ವಾ. ಈ ಕಾರಿಗಾಗಿ ತಾನೇ ನಮ್ಮ ಹೀರೋಯಿನ್ ಈ ಹುಡುಗನ ಜೊತೆ ಪರಿಚಯವೇ ಆಗಿರ್ತಾಳೆ. ಆದ್ರಿಂದ ನಮ್ಮ ಪರ್ಸಿಗೆ ಈ ಕಾರನ್ನ ಏನನ್ನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಇವನ ಫ್ರೆಂಡ್ ಒಬ್ಬನನ್ನ ಕರ್ಕೊಂಡು ಬೇಕು ಅಂತಾನೆ ಆ ಕಾರನ್ನು ತಗೊಂಡು ಕಾಡ್ ಒಳಗಡೆ ಹೋಗ್ತಾನೆ. ಬೇಕು ಅಂತಾನೆ ಒಂದು ಮರಕ್ಕೆ ಡ್ಯಾಶ್ ಮಾಡಿ ಆ ಕಾರನ್ನು ತುಂಬಾನೇ ಡ್ಯಾಮೇಜ್ ಮಾಡಿ ಇಟ್ಬಿಡ್ತಾನೆ. ನಂತರ ಅವನ ಪಾಡಿಗೆ ಅವನ ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಈ ಕಡೆ ಅವನ ಪೇರೆಂಟ್ಸ್ ನಮ್ಮ ಹೀರೋಯಿನ್ ಹತ್ರ, ಲೇಮಾ ನೀನು ಬೇಕಾಗಿದ್ರೆ ಅವನ ಹತ್ರ ಹೋಗಿ ಮಾತಾಡಿ ನೋಡು, ಅವನು ಯಾಕೋ ತುಂಬಾ ಅಪ್ಸೆಟ್ ಆಗಿರೋ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವನ ರೂಮಿಗೆ ಹೋಗಿ ನೋಡ್ತಾಳೆ. ಆವಾಗ ಪರ್ಸಿ ನಮ್ಮ ಹೀರೋಯಿನ್ ಹತ್ರ ಬಂದು, ನಿನ್ನ ಡ್ರೆಸ್ ಅನ್ನೆಲ್ಲ ರಿಮೂವ್ ಮಾಡು, ನಾನು ನಿನ್ನ ಜೊತೆ ಒಂದಾಗಿರ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ ಸರಿ ಅಂತ ಅವನ ಜೊತೆ ಮಲಗೋದಕ್ಕೆ ಹೋಗ್ತಾಳೆ. ಆವಾಗ್ಲೇ ಹೀರೋ ಒಂದು ವಿಷಯವನ್ನ ಹೇಳ್ತಾನೆ, ನನಗೆ ನಿನ್ನ ಬಗ್ಗೆ ಎಲ್ಲ ವಿಷಯವೂ ಗೊತ್ತು, ನಮ್ಮ ತಂದೆ ತಾಯಿ ತಾನೇ ನಿನ್ನ ಬೇಕು ಅಂತ ನನ್ನ ಹತ್ರ ಕಳ್ಸಿರೋದು, ಜಸ್ಟ್ ಒಂದು ಕಾರಿಗಾಗಿ ನನ್ನನ್ನ ಲವ್ ಮಾಡೋ ರೀತಿ ನಾಟಕ ಮಾಡಿ ನನ್ನನ್ನ ಏಮರ್ಸಿದ್ಯಾ ಅಲ್ವಾ, ನೀನು ನಿಜವಾಗ್ಲೂ ನನ್ನನ್ನ ಲವ್ ಮಾಡ್ಲಿಲ್ಲ ಅಲ್ವಾ ಅಂತ ಕೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಆಮೇಲೆ ನಮ್ಮ ಪರ್ಸಿ ಹತ್ರ, ಇಲ್ಲಿ ನೋಡು, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಿನ್ನ ಜೊತೆ ಪರಿಚಯ ಆಗ್ಬೇಕಾದ್ರೆ ಎಲ್ಲವೇ ಫೇಕ್ ಆಗಿ ಇರ್ತಾ ಇತ್ತು, ಆದ್ರೆ ಇವಾಗ ನಿಜವಾಗ್ಲೂ ನನಗೆ ನಿನ್ನನ್ನು ತುಂಬಾನೇ ಇಷ್ಟ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂದ್ರೆ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲೇ ನಾನು ಈ ಜಾಗಕ್ಕೆ ಬಂದೆ. ನನಗೆ ಅಂತ ಒಂದು ಸ್ವಂತ ಮನೆ ಇರ್ತಾ ಇದೆ, ಆ ಮನೆ ಮೇಲೆ ತುಂಬಾ ಸಾಲಗಳು ಇರ್ತಾ ಇದೆ. ನನಗೆ ಇವಾಗ ಆ ಮನೆ ಇಲ್ಲಾಂದ್ರೆ ನನಗೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಸೊ ಆ ಮನೆಗಾಗಿ ಈ ಕೆಲಸಕ್ಕೆ ನಾನು ಒಪ್ಕೊಂಡೆ. ನೀನನ್ನ ಹರ್ಟ್ ಮಾಡ್ಬೇಕು ಅಂತ ನಾನು ಏನೂ ಮಾಡ್ಲಿಲ್ಲ, ನಿಜವಾಗ್ಲೂ ನನಗೆ ನೀನಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಪರ್ಸಿ ತುಂಬಾನೇ ಕೋಪ ಮಾಡ್ಕೋತಾನೆ. ಪ್ಲೀಸ್ ಇನ್ ಮುಂದೆ ಇದ್ರ ಮೇಲೆ ನಾನು ನಿಮ್ಮನ್ನ ನೋಡೋದಕ್ಕೆ ಇಷ್ಟ ಪಡ್ತಾ ಇಲ್ಲ, ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೂ ಒಂದ್ ರೀತಿ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸೊ ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಆಮೇಲೆ ಪರ್ಸಿ ಅವನ ಪೇರೆಂಟ್ಸ್ ಅನ್ನ ಮೀಟ್ ಮಾಡ್ತಾವನೆ. ಇಲ್ಲಿ ನೋಡಿ, ಈ ರೀತಿ ಬೇಡದೆ ಇರುವ ಕೆಲಸಗಳನ್ನೆಲ್ಲ ನೀವು ಮಾಡ್ತಾ ಇರಬೇಡಿ. ನಿಮಗೇನು, ನಾನು ಫ್ರಾನ್ಸ್ಗೆ ಹೋಗಿ ನನ್ನ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡಬೇಕು ಅಷ್ಟೇ ತಾನೇ, ನಾನು ಖಂಡಿತ ಹೋಗಿ ಓದುತ್ತೀನಿ. ಆದ್ರೆ ಇವಾಗ ನಾನು ಅಡಲ್ಟ್ ಆಗ್ಬಿಟ್ಟಿದ್ದೀನಿ, ನನ್ನನ್ನ ಮಾನಿಟರ್ ಮಾಡೋದು, ನನ್ನನ್ನ ವಾಚ್ ಮಾಡೋದು
ಹೇಳ್ತಿರೋದು ಇಂತಹ ಕೆಲಸವನ್ನೆಲ್ಲ ನೀವು ಮಾಡಬೇಡಿ, ಅದು ನನಗೆ ತುಂಬಾನೇ ಬೇಜಾರಾಗುತ್ತೆ, ಇಲ್ಲಿವರೆಗೂ ನೀವು ಮಾಡಿರೋದೇ ಸಾಕು ಅಂತ ತುಂಬಾನೇ ಹುಡುಗ ಬೇಜಾರಾಗಿ ಮಾತಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಯಾವಾಗ್ಲೂ ಬೇಜಾರಲ್ಲೇ ಇರ್ತಾನೆ, ಯಾಕೆಂದ್ರೆ ಅವನ ಮನಸ್ಸೊಳಗಡೆ ಯಾವಾಗ್ಲೂ ನಮ್ಮ ಹೀರೋಯಿನ್ ಅವಳ ನೆನಪಾಗಿ ಇರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅವಳ ಮನೆಗೆ ಬಂದು ನೋಡ್ಬೇಕಾದ್ರೆ ಅವಳ ಮನೆಯಲ್ಲಿ ಒಂದು ಕಾರು ನಿಂತಿರುತ್ತೆ. ಅದೇ ನಮ್ಮ ಹೀರೋ ಕಾಡು ಒಳಗಡೆ ತಗೊಂಡು ಹೋಗಿ ಒಂದು ಕಾರನ್ನ ಡ್ಯಾಮೇಜ್ ಮಾಡಿರ್ತಾನೆ ಅಲ್ವಾ, ಆದ್ರೂ ಪರವಾಗಿಲ್ಲ ಅಂತಾನೆ ಅವನ ಪೇರೆಂಟ್ಸ್ ಈ ಕಾರನ್ನ ತಗೊಂಡು ಬಂದು ನಮ್ಮ ಹೀರೋಯಿನ್ ಅವರ ಮನೆಯಲ್ಲಿ ಬಿಟ್ಬಿಟ್ಟಿರ್ತಾರೆ. ಸೊ ಇವಾಗ ಡ್ರೈವ್ ಮಾಡೋ ರೀತಿ ನಮ್ಮ ಹೀರೋಯಿನ್ಗೆ ಒಂದು ಕಾರ್ ಸಿಕ್ಬಿಟ್ಟಿರುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಸರಿ ನಮ್ಮ ಕೆಲಸವನ್ನ ಮತ್ತೆ ಮಾಡೋಣ ಅಂತ ಮತ್ತೆ ಯೂಬರ್ ಕೆಲಸಕ್ಕೆ ಹೋಗ್ತಾಳೆ. ನಮ್ಮ ಹೀರೋಯಿನ್ಗೆ ಆಲ್ಮೋಸ್ಟ್ $6,000 ಸಾಲವಾಗಿ ಅವರ ಮನೆ ಮೇಲೆ ಇರುತ್ತೆ. ಆದ್ರೆ ಹೇಗೋ ಕಷ್ಟಪಟ್ಟು ಕಾರನ್ನ ಡ್ರೈವ್ ಮಾಡಿ ಆ ಸಾಲ ಎಲ್ಲವನ್ನು ತೀರಿಸಿ ಬಿಡ್ತಾಳೆ ನಮ್ಮ ಹೀರೋಯಿನ್. ಇವಾಗ ಅವಳ ಮನೆ ಅವಳಿಗೆ ಓನ್ ಆಗ್ಬಿಟ್ಟಿದೆ. ಸೂಪರ್ ಅಲ್ವಾ? ಆವಾಗ್ಲೇ ಒಂದು ದಿನ ರಾತ್ರಿ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಸಾರಾ ಜೊತೆ ಮಾತಾಡ್ತಿರ್ತಾಳೆ. ಇವಾಗ ಅವಳ ಫ್ರೆಂಡ್ ಪ್ರೆಗ್ನೆಂಟ್ ಆಗಿ ಇರ್ತಾ ಇದ್ದಾಳೆ ಅಲ್ವಾ, ಆದ್ರಿಂದ ಆ ಊರಲ್ಲಿ ಅವರ ಕೈಯಲ್ಲಿ ಸ್ಟೇ ಆಗಿ ಇರೋದಕ್ಕೇನೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಆ ಊರಲ್ಲಿ ಮನೆಯ ಬಾಡಿಗೆನೆ ತುಂಬಾನೇ ಜಾಸ್ತಿ ಆಗಿರ್ತಾ ಇದೆ. ಆದ್ರಿಂದ ಈ ಊರನ್ನ ಖಾಲಿ ಮಾಡ್ಬಿಟ್ಟು ಬೇರೆ ಊರಿಗೆ ಹೋಗೋ ರೀತಿ ಸಿಚುವೇಶನ್ ಉಂಟಾಗಿರುತ್ತೆ. ಆದ್ರಿಂದ ಸಾರಾ ಫ್ರೆಂಡ್ ನಮ್ಮ ಹೀರೋಯಿನ್ ಹತ್ರ ಇದೇನೆ ಲಾಸ್ಟ್ ಆಗಿರ್ಬೋದು ನಾನು ನಿಮ್ಮನ್ನ ನೋಡೋದು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಬೇರೆ ಒಬ್ಬ ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಾಳೆ. ಅವನ ಜೊತೆ ಒಂದಾಗಿ ಇರೋಣ ಅಂತ ಅನ್ಕೋಬೇಕಾದ್ರೆ ಆ ಜಾಗದಲ್ಲಿ ಒಂದು ವಿಷಯ ಇರುತ್ತೆ, ಫಿಂಗರ್ ಟ್ರಾಪ್ ಗೊಂಬೆ. ಅದೇ ನಮ್ಮ ಪರ್ಸಿ ಮತ್ತೆ ನಮ್ಮ ಹೀರೋಯಿನ್ ಆಲ್ರೆಡಿ ಈ ಆಟವನ್ನ ಆಡಿರ್ತಾರೆ ಅಲ್ವಾ. ಸೊ ಇವಾಗ ಅದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋವನ ನೆನಪು ನಮ್ಮ ಹೀರೋಯಿನ್ಗೆ ತುಂಬಾನೇ ಬರ್ತಿರುತ್ತೆ. ನಮ್ಮ ಮ್ಯಾಡಿ ಬೇರೆ ಯಾವುದೇ ಗಂಡಸರ ಜೊತೆ ಮತ್ತೆ ಹೊಸದಾಗಿ ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಅವಳ ಕೈಯಲ್ಲಿ ಆಗ್ತಾ ಇಲ್ಲ. ಏನೇ ಇದ್ರು ಪರ್ಸಿ ಜೊತೆ ಇರೋ ರೀತಿ ಅವಳಿಗೆ ಫೀಲ್ ಬರ್ತಾ ಇಲ್ಲ. ಸೊ ಮತ್ತೆ ಮ್ಯಾಡಿಯನ್ನು ನೋಡ್ಬೇಕು ಅಂತ ಆಸೆ ಪಡ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಪರ್ಸಿಯನ್ನು ನೋಡೋದಕ್ಕಾಗಿ ಡೈರೆಕ್ಟ್ ನಮ್ಮ ಹೀರೋಯಿನ್ ಹೋಗ್ತಾಳೆ. ಆದ್ರೆ ಪರ್ಸಿ ಒಂದು ಚೂರು ಮುಖ ಕೊಟ್ಟು ಕೂಡ ನಮ್ಮ ಹೀರೋಯಿನ್ ಹತ್ರ ಮಾತಾಡ್ತಾ ಇಲ್ಲ. ಅವನ ಪಾಡಿಗೆ ಕಾರ್ ಹತ್ಕೊಂಡು ನಮ್ಮ ಹೀರೋಯಿನ್ ಜೊತೆ ಮಾತಾಡದೆ ಕಾರ್ ವಿಂಡೋ ಡೋರ್ಸ್ ನೆಲ್ಲ ಕ್ಲೋಸ್ ಮಾಡ್ಕೊತಾನೆ. ಆದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಅವನನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾಳೆ, ನಿನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಬೇಕು, ಟೈಮ್ ಕೊಡು ಅಂತ ಕೇಳ್ತಾಳೆ. ಆದ್ರೆ ಪರ್ಸಿ ಅದನ್ನೆಲ್ಲ ಕಿವಿಗೆನೆ ಹಾಕೊಳ್ದೆ ಕಾರನ್ನ ತಗೊಂಡು ಅಲ್ಲಿಂದ ಹೋಗೋಣ ಅನ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಕಾರ್ ಮೇಲೆ ಜಂಪ್ ಮಾಡಿ ಹತ್ತಿ ಕೂತ್ಕೋತಾಳೆ. ಫಸ್ಟ್ ಬೀಚ್ ಅಲ್ಲಿ ಏನು ವಿಷಯ ನಡೀತೋ ಅದು ಇವಾಗ ರಿವರ್ಸ್ ಆಗಿ ನಡೀತಾ ಇದೆ. ಇವಾಗ ಪರ್ಸಿ ಕಾರನ್ನ ಡ್ರೈವ್ ಮಾಡ್ತಾ ಇದ್ದಾನೆ, ಕಾರ್ ಮೇಲೆ ಹತ್ತಿ ನಮ್ಮ ಹೀರೋಯಿನ್ ಕೂತಿದ್ದಾಳೆ. ಇವನು ಕೆಳಗಡೆ ಇಳಿ ಅಂತ ಕಿರ್ಚ್ಕೊಂಡ್ರು ಕೂಡ ನಮ್ಮ ಹೀರೋಯಿನ್ ಇಲ್ಲ ನಾನು ಕೆಳಗಡೆ ಇಳಿಯಲ್ಲ, ನೀನು ನನ್ನ ಜೊತೆ ಮಾತಾಡಿದ್ರೆ ಮಾತ್ರನೇ ನಾನು ನಿನ್ನನ್ನ ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಪರ್ಸಿ ಇದನ್ನ ಕೇರೆ ಮಾಡ್ತಾ ಇಲ್ಲ, ಅವನ ಪಾಡಿಗೆ ಕಾರನ್ನ ಡ್ರೈವ್ ಮಾಡಿ ಹೋಗ್ತಿರ್ತಾನೆ. ಆವಾಗ ಹೀರೋಯಿನ್ ಲೋ ಪೆದ್ದ ನೀನು ಬೀಚ್ ಒಳಗಡೆ ಕಾರನ್ನ ಬಿಟ್ಬಿಟ್ಟಿದ್ಯಾ ಕಣೋ, ಇಲ್ಲೆಲ್ಲ ಡ್ರೈವ್ ಮಾಡಬಾರ್ದು ಕಾರನ್ನ ಅಂತ ಹೇಳಿದ್ರು ಪರ್ಸಿ ಕೇಳ್ತಾ ಇಲ್ಲ, ಅವನ ಪಾಡಿಗೆ ಕಾರನ್ನ ಡ್ರೈವ್ ಮಾಡಿ ಹೋಗ್ತಿರ್ತಾನೆ. ಆವಾಗ ಆ ಸಮಯದಲ್ಲಿ ಅಲ್ಲಿ ಯಾವನೋ ಬಾರ್ಬಿಕ್ಯೂ ಅನ್ನು ಹಾಕಿರ್ತಾನೆ ಅನ್ಸುತ್ತೆ. ಆ ಬೆಂಕಿ ನಮ್ಮ ಹೀರೋಯಿನ್ ಅವಳ ಶರ್ಟ್ ಗೆ ಬಿದ್ದ್ಬಿಡುತ್ತೆ. ಲೋ ನನ್ನ ಶರ್ಟ್ ಉರಿತಾ ಇದೆ ಅಂತ ಹೇಳ್ಬೇಕಾದ್ರೇನೆ ನಮ್ಮ ಪರ್ಸಿ ಸ್ವಲ್ಪ ಫೀಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾರಿಗೆ ಬ್ರೇಕ್ ಅನ್ನು ಹಾಕಿ ಸ್ಟಾಪ್ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಆ ರೀತಿ ಹುಡುಗ ಮಾಡಲ್ಲ. ಹಾಗೆ ಕಾರನ್ನು ಡೈರೆಕ್ಟ್ ತಗೊಂಡು ಹೋಗಿ ಸಮುದ್ರಕ್ಕೆ ಬಿಟ್ಬಿಡ್ತಾನೆ. ಸೊ ಸಮುದ್ರದ ನೀರಿಂದ ನಮ್ಮ ಹೀರೋಯಿನ್ ತಪ್ಪಿಸ್ಕೊತಾಳೆ. ಆದ್ರೆ ಇವಾಗ ಕಾರು ನೀರು ಒಳಗಡೆ ಮುಳುಗ್ತಾ ಇರುತ್ತೆ. ಆದ್ರೆ ಜಸ್ಟ್ ಮಿಸ್ ಹೇಗೋ ಇಬ್ಬರು ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಪರ್ಸಿ ಹತ್ರ ಲೋ ಇವಾಗ್ಲಾದ್ರೂ ನಾನು ಹೇಳೋದನ್ನ ಕೇಳೋ, ನಾನು ಜಸ್ಟ್ ನಿನ್ನ ಹತ್ರ ಸಾರಿನ ಕೇಳೋದಕ್ಕಾಗೆ ಬಂದಿದ್ದು, ನಾನು ಸ್ಟಾರ್ಟಿಂಗ್ ಅಲ್ಲಿ ನಿನ್ನ ಹತ್ರ ಫೇಕ್ ಆಗಿ ಪರಿಚಯವಾಗಿದ್ದು, ಆದ್ರೆ ಅದು ಹೋಗ್ತಾ ಹೋಗ್ತಾ ನಿನ್ನ ಕ್ಯೂಟ್ನೆಸ್ ಇಂದ ಅದು ನಿಜವಾದ ಲವ್ ಆಗಿ ಚೇಂಜ್ ಆಗ್ಬಿಡ್ತು ಕಣೋ. ಆದ್ರೆ ಅದನ್ನ ನಿನ್ನ ಹತ್ರ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ನಾನು ಹೇಳೋದನ್ನ ಕೇಳು ಅಂತ ಹೇಳ್ಬೇಕಾದ್ರೆ ಪರ್ಸಿನಿ ಇದನ್ನ ಅರ್ಥ ಮಾಡ್ಕೋತಾನೆ. ಆಮೇಲೆ ಇಬ್ಬರು ಜಾಲಿಯಾಗಿ ಆ ಬೀಚ್ ಅಲ್ಲಿ ಕೂತಿರ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಸಾರಾ ಇದ್ದಾಳೆ ಅಲ್ವಾ, ಅವಳಿಗೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ನಮ್ಮ ಹೀರೋಯಿನ್ ಅವಳ ಸ್ವಂತ ಮನೆಗೆ ಕರ್ಕೊಂಡು ಬರ್ತಾಳೆ. ಹೇ ಸಾರಾ ನಿನಗೆ ಒಂದು ಗಿಫ್ಟ್ ಇರ್ತಾ ಇದೆ ಅಂತ ಹೇಳಿ ನಮ್ಮ ಹೀರೋಯಿನ್ ಅವಳ ಸ್ವಂತ ಮನೆಗೆ ಸಾರವನ್ನ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದು ಅದೇ ರೀತಿ ಅವರ ಮನೆಯನ್ನು ತೋರಿಸಬೇಕಾದ್ರೆ ಆ ಜಾಗದಲ್ಲಿ ಯಾವುದೇ ರೀತಿಯ ಗಿಫ್ಟ್ ಬಾಕ್ಸ್ ಇರಲ್ಲ. ಇಲ್ಲ ಏನೇ ಗಿಫ್ಟ್ ಇರ್ತಾ ಇದೆ ಅಂತ ಹೇಳ್ದೆ ನಿಮ್ಮ ಮನೆಗೆ ಕರ್ಕೊಂಡು ಬಂದಿದ್ಯಾ, ಇಲ್ಲಿ ಯಾವುದೇ ರೀತಿಯ ಗಿಫ್ಟ್ ಬಾಕ್ಸ್ ಇರ್ತಾ ಇಲ್ವಲ್ಲ ಅಂತ ಸಾರಾ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಈ ಮನೆನೇ ಕಣೆ ನಿನಗಾದ ಗಿಫ್ಟ್, ಇದ್ರ ಮೇಲೆ ನಾನು ಈ ಊರಲ್ಲಿ ಇರಲ್ಲ, ಆದ್ರಿಂದ ಈ ಮನೆ ಸುಮ್ನೆನೆ ಇರುತ್ತೆ. ಸೊ ಈ ಮನೆಯನ್ನ ನೀವು ಯೂಸ್ ಮಾಡ್ಕೊಳ್ಳಿ, ನೀವು ಏನಕ್ಕಾಗಿ ಈ ಊರನ್ನ ವೆಕೇಟ್ ಮಾಡಿ ಬೇರೆ ಊರಿಗೆ ಹೋಗ್ಬೇಕು, ನೀವಿಬ್ಬರು ಫ್ರೀ ಆಗಿ ಈ ಮನೆಯಲ್ಲೇ ಸ್ಟೇ ಆಗಿ, ಇದೇನೆ ನನ್ನ ಗಿಫ್ಟ್ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಫ್ರೆಂಡ್ಗೆ ತುಂಬಾನೇ ಖುಷಿ ಆಗುತ್ತೆ. ಸರಿ ಮಾಡಿ ನೀನು ಈ ಊರನ್ನ ವೆಕೇಟ್ ಮಾಡಿ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ನನಗೆ ಕ್ಯಾಲಿಫೋರ್ನಿಯಾ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇರ್ತಾ ಇತ್ತು, ಆದ್ರಿಂದ ಇವಾಗ ನಾನು ಅಲ್ಲಿಗೆನೆ ಹೊರಟಿದ್ದೀನಿ ಅಂತ ಹೇಳ್ತಾಳೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋ ಸ್ಟಡೀಸ್ ಗಾಗಿ ಬೇರೆ ಊರಿಗೆ ಹೋಗೋದಾಗಿರುತ್ತೆ ಅಲ್ವಾ. ಸೊ ಲಗೇಜ್ ಅನ್ನೆಲ್ಲ ಪ್ಯಾಕ್ ಮಾಡಿ ಅವನ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾವನೆ. ನೋಡಿದ್ರೆ ಹೊರಗಡೆ ಕಾರಲ್ಲಿ ನಮ್ಮ ಹೀರೋಯಿನ್ ವೇಟ್ ಮಾಡ್ತಿರ್ತಾಳೆ. ನೀನು ಏನಕ್ಕಾಗಿ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನಾನು ಈ ಜಾಗಕ್ಕೆ ಬರಬಾರ್ದಾ, ನೀನು ಟ್ಯೂಟನ್ ಹೋಗುವ ದಾರಿಯಲ್ಲಿ ಕ್ಯಾಲಿಫೋರ್ನಿಯಾ ಇರ್ತಾ ಇರೋದು, ನಾನೇ ನಿನ್ನನ್ನ ಡ್ರಾಪ್ ಮಾಡ್ತೀನಿ ಬಾ ನನ್ನ ಜೊತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಪರ್ಸಿ ನಾವು ಇಬ್ಬರು ಮಾತ್ರವೇ ಹೋಗ್ತಾ ಇದೀವ ಅಂತ ಕೇಳಿ ನಗಾಡ್ತಿರ್ತಾನೆ ಪರ್ಸಿ. ಇಲ್ಲ ನನ್ನ ಜೊತೆಗೆ ನನ್ನ ಬಾಯ್ ಫ್ರೆಂಡ್ ಕೂಡ ಬರ್ತಾ ಇದ್ದಾನೆ, ಅವನನ್ನ ನಾನು ನಿನಗೆ ಇಂಟ್ರೋ ಕೊಡ್ತೀನಿ ಬಾ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಪರ್ಸಿಗೆ ಮುಖ ಸಪ್ಪಿಗೆ ಆಗ್ಬಿಡುತ್ತೆ.
ಏನು ಬಾಯ್ ಫ್ರೆಂಡ್ ಬೇರೆ ಯಾರನ್ನು ನೀನು ಲವ್ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಹೌದು ಬೇಕಾಗಿದ್ರೆ ನೀನು ಕೂಡ ನೋಡು ಅಂತ ಹೇಳಿ ಕಾರ್ ಡೋರ್ ಅನ್ನ ಓಪನ್ ಮಾಡಿ ತೋರಿಸ್ತಾಳೆ. ನೋಡಿದ್ರೆ ಒಂದು ನಾಯಿ ಮರಿ ಕಾರಿಂದ ಇಳಿದು ಬರುತ್ತೆ. ಈ ನಾಯಿಯನ್ನ ನೆನ್ಪಿದ್ಯಾ? ಫಸ್ಟ್ ಇವರಿಬ್ಬರು ಮೀಟ್ ಆದಾಗ ಪೆಟ್ ಶಾಪ್ ಅಲ್ಲಿ ಮೈಲೋ ಅಂತ ಒಂದು ನಾಯಿಯನ್ನ ನಮ್ಮ ಹೀರೋಯಿನ್ ಗೆ ತೋರಿಸಿರ್ತಾನೆ ಅಲ್ವಾ ಹೀರೋ. ಆ ನಾಯಿಯನ್ನೇ ತೋರಿಸಿ ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಇದನ್ನ ನೋಡಿದ ತಕ್ಷಣ ಪರ್ಸಿಗೆ ಒಂದ್ ರೀತಿ ಆಗ್ಬಿಡುತ್ತೆ. ಮೈಲೋ ಅಂತ ನಾಯಿಯನ್ನ ಮುದ್ದು ಮಾಡ್ತಿರ್ತಾನೆ. ಆಮೇಲೆ ಏನು ನಮ್ಮ ಮ್ಯಾಡಿ ಮತ್ತೆ ನಮ್ಮ ಪರ್ಸಿ ಅವರ ಲಗೇಜಸ್ ನೆಲ್ಲ ಪ್ಯಾಕ್ ಮಾಡಿ ಆ ಕಾರಿಗೆ ಹತ್ತಿ ಹೊರಡ್ತಾರೆ. ಸೊ ಇನ್ನವೇ ಅವರ ಇಬ್ಬರ ಮಧ್ಯೆ ಇರುವ ಲವ್ ದಿನ ದಿನ ಸ್ಟ್ರಾಂಗ್ ಆಗ್ತಾನೆ ಇರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಖಂಡಿತ ನಿಮ್ಮ ಎಲ್ಲರಿಗೂ ಈ ಮೂವಿ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಇಷ್ಟ ಆಗದೆ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಮತ್ತೆ ಏನೇ ಆಗಿದ್ರು ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರ್ತು ಬಿಡಬೇಡಿ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನಿಲ್ಲ, ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಹೇ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.